ಎರಡನೆಯ ದಿನದ ಪಾಠದಲ್ಲಿ ನೋಡಿದ್ದೇವೆ. ನಾಯಕತ್ವದಲ್ಲಿ ಆರೋನನ ವೈಫಲ್ಯ. ನಾವು ಆರಂಭದಿಂದಲೂ ನೋಡ್ಕೊಂಡು ಬಂದಿದ್ದೇವೆ. ಮೋಶೆಗೆ ಎಲ್ಲರ ಸಹಾಯ ದೊರಕುವುದನ್ನು ಕಾಣ್ತೇವೆ. ಮಗುವಾಗಿದ್ದಾಗ ಮೋಶೆಯನ್ನ 3 ತಿಂಗಳುಗಳ ಕಾಲ ಬಚ್ಚಿಟ್ಟು ಆ ಮಗುವಿನ ತಾಯಿ ಮತ್ತೆ ತಂದೆ, ಆ ಕುಟುಂಬಸ್ಥರು ಅದನ್ನ ಕಾಪಾಡ್ತಾರೆ. 3 ತಿಂಗಳ ಮೇಲೆ ಆ ಮಗುವನ್ನ ಬಚ್ಚಿಡ್ಲಿಕ್ಕೆ ಆಗೋದಿಲ್ಲ. ಆವಾಗ ನೈಲ್ ನದಿಗೆ ಆ ಮಗುವನ್ನ ಒಂದು ಬುಟ್ಟಿ ಮಾಡಿ, ಆ ಬುಟ್ಟಿಯನ್ನ ಸುತ್ತ ಅದ ಜೇಡಿ ಮಣ್ಣು ಆ ರಾಳದಿಂದ ಅದ ಅಂಟಿಸಿ ಅದು ತೇಲ್ಕೊಂಡು ಹೋಗುವ ಹಾಗೆ ಆ ಸ್ನಾನ ಘಟ್ಟದ ಹತ್ತಿರ ಅದನ್ನ ಬಿಟ್ಟು ಆಪು ಹುಲ್ಲಿನ ಮಧ್ಯೆ, ಅಂದ್ರೆ ಆ ಜೊಂಡಿರ್ತದೆ ನೋಡಿ, ಬೆಳ್ಕೊಂಡಿರ್ತದಲ್ಲ, ಅದ್ರ ಮಧ್ಯೆ ಇವಳು ಆ ಮಗುವಿನ ಅಕ್ಕ ಮಿರ್ಯಾಮಳು ಕಾಯ್ಕೊಂಡಿರ್ತಾಳೆ. ಆ ಮಿರ್ಯಾಮಳು ಏನ್ ಮಾಡ್ತಾಳೆ, ಆ ಮಗುವನ್ನ ತೆಗೆದುಕೊಂಡಂತಹ ಐಗುಪ್ತ ದೇಶದ ರಾಜಕುಮಾರಿಯ ಹತ್ತಿರ ಬಂದು ಈ ಮಗುವನ್ನ ಸಾಕ್ಲಿಕ್ಕೆ ಯಾವುದಾದ್ರೂ ದಾದಿಯನ್ನ ನಿಮ್ಗೆ ನಾನು ತೋರ್ಸ್ಕೊಳ್ಳ ಅಂತ ಹೇಳುವಾಗ ಆ ಮಹಾರಾಣಿ ರಾಜಕುಮಾರಿ ಹೌದು ಅಂತ ಹೇಳುವಾಗ ಆ ಮಗುವಿನ ತಾಯಿಯನ್ನೇ, ಮೋಶೆಯ ತಾಯಿಯನ್ನೇ ಆಕೆ ತಂದು ತೋರಿಸ್ಕೊಡ್ತಾಳೆ. ನೋಡಿ, ಆ ಮಗುವಿನ ಅಕ್ಕ ಚಿಕ್ಕವಳಾಗಿದ್ರುವೆ ಮೋಶೆಯ ಒಂದು ಜೀವಿತದಲ್ಲಿ ಒಂದು ದೊಡ್ಡ ಪಾತ್ರವನ್ನ ವಹಿಸ್ತಾಳೆ. ನಂತರದಲ್ಲಿ ಬೆಳೆದಂತಹ ಒಂದು ಮೋಶೆ ಆ ಅರಮನೆಗೆ ಒಯ್ಯಲ್ಪಟ್ಟು ಅರಮನೆಯ ಎಲ್ಲಾ ರೀತಿ ರಿವಾಜುಗಳಲ್ಲಿ ಆತನು ಬೆಳೀತ. ಅರಮನೆಯ ಎಲ್ಲ ವಿದ್ಯಾಭ್ಯಾಸ ಮೋಶೆಗೆ ಸಿಕ್ಕಿರ್ತು. 40 ವರ್ಷಗಳ ಕಾಲ ಮೋಶೆ ಅರಮನೆಯಲ್ಲಿ ಅವನು ಶಿಕ್ಷಿತನಾಗಿ ಒಳ್ಳೆಯ ಒಂದು ಶಿಕ್ಷಣವನ್ನ ಪಡೆದು ಅವನು ಬೆಳೆದಿರ್ತಾನೆ. ಎಲ್ಲಾ ಶಿಕ್ಷಣವು ಅವನಿಗೆ ಕರತಲಾಮಲಕವಾಗಿರ್ತದೆ. ಅವನು ಎಲ್ಲಾದ್ರಲ್ಲೂ ಬುದ್ಧಿವಂತ ಅಂತ ಅನ್ಸ್ಕೊಂಡಿರ್ತಾನೆ. ಮುಂದಿನ ಚಕ್ರವರ್ತಿ ಆಗ್ಲಿಕ್ಕೆ ಬೇಕಾದ ಎಲ್ಲಾ ಒಂದು ಗುಣಗಳು ಅವನಲ್ಲಿ ಇರ್ತವೆ, ಅಂದ್ರೆ ಅರ್ಹತೆಗಳು ಅವನಲ್ಲಿ ಇರ್ತವೆ. ಇಂತಹ ಸಂದರ್ಭದಲ್ಲಿ ಅವನು ಇದ್ದಕ್ಕಿದ್ದ ಹಾಗೆ ಅವನು ಮಾಡಿದ ಒಂದು ತಪ್ಪಿನಿಂದ ಆ ಐಗುಪ್ತ ದೇಶವನ್ನ ಬಿಟ್ಟು ಮಿದ್ಯಾನ್ ದೇಶಕ್ಕೆ ಓಡಿ ಹೋಗಬೇಕಾಗ್ತತ್ತು. ಮಿದ್ಯಾನ್ ದೇಶದಲ್ಲಿ ಅವನು 40 ವರ್ಷಗಳ ಕಾಲ ಕುರಿಗಳನ್ನ ಕಾಯುವಂತಹ ಕೆಲಸ ಮಾಡಿದ, ಕುರುಬನ ಕೆಲಸವನ್ನ ಮಾಡ. ಇವರ ಅಣ್ಣನಾದ ಆರೋನನು ಯಾವ ಕೆಲಸ ಮಾಡ್ತಾ ಇರ್ತಾನೆ, ಎಲ್ಲಿರ್ತಾನೆ ಅಂತಂದ್ರೆ ಅವನು ಐಗುಪ್ತ ದೇಶದಲ್ಲಿ ಇರ್ತಾನೆ. ಮೋಶೆ ಆದರೂ ಐಗುಪ್ತ ದೇಶದಿಂದ ತಪ್ಪಿಸಿಕೊಂಡು ತನ್ನ ಪ್ರಾಣ ಭಯದಿಂದ ಅವನು ಮಿದ್ಯಾನ್ ದೇಶಕ್ಕೆ ಬರ್ತಾನೆ. ಮಿದ್ಯಾನ್ ದೇಶದಲ್ಲಿ ಯತ್ರೋವನ ಮಗಳಾದ ಚಿಪ್ಪೂರಳನ್ನ ಮದುವೆ ಆಗಿ ಅಲ್ಲಿ ಜೀವನ ಮಾಡ್ತಾ ಇರ್ತಾನೆ. ಆದ್ರೆ ಆರೋನನು ಎಲ್ಲಿರ್ತಾನೆ? ಆರೋನು ಇದೇ ಐಗುಪ್ತ ದೇಶದಲ್ಲಿ ಇರ್ತಾನೆ. ಐಗುಪ್ತ ದೇಶದಲ್ಲಿ ಯಾವ ಒಂದು ಪರಿಸ್ಥಿತಿ ಇರ್ತದೆ ಅಂತ ಹೇಳಿದ್ರೆ, ಇಸ್ರಾಯೇಲರು ಹೆಚ್ಚಿರುವುದನ್ನ ನೋಡಿ ಇಸ್ರಾಯೇಲರ ಉಪಕಾರವನ್ನಾಗಲಿ, ಯೋಸೇಫನು ಮಾಡಿದಂತಹ ಉಪಕಾರವನ್ನಾಗಲಿ, ಆ ದೇಶಕ್ಕೆ ಅವರಿಂದ ಸಲ್ಲೋಣವಾಗಿರುವಂತಹ ಸೇವೆಯಾಗಲಿ ಅರಿಯದಿದ್ದ ಮತ್ತೊಬ್ಬ ಅರಸನು ಬಂದಾಗ ಇಸ್ರಾಯೇಲರ ವಿಷಯದಲ್ಲಿ ಅವನು ಭಯ ಪಟ್ಟುಕೊಳ್ತಾನೆ. ಇಷ್ಟೊಂದು ಹೆಚ್ಚಿರುವಂತಹ ಇಸ್ರಾಯೇಲರು ಒಂದು ವೇಳೆ ಯುದ್ಧ ಏನಾದ್ರೂ ಘಟಿಸಿದಾಗ ಅವರು ನಮ್ಮ ವೈರಿಗಳ ಸಂಗಡ ಜೊತೆಯಾಗಿ ನಮ್ಮ ವಿರುದ್ಧವಾಗಿ ನಿಂತು ಹೋರಾಡಿ ನಮ್ಮ ದೇಶವನ್ನ ಕೊಳ್ಳೆ ಹೊಡೆದು ಏನಾದ್ರೂ ಹೊಟ್ಟೋದ್ರೆ ಅನ್ನುವಂತಹ ಭಯ ಅವರಲ್ಲಿ ತೊಡಗುತ್ತೆ. ರಾಜನಿಗೆ ಈ ವಿಷಯದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ ಐಗುಪ್ತ ದೇಶದ ಎಲ್ಲಾ ಒಂದು ಆಸ್ಥಾನಿಕರನ್ನ ಕರೆಸಿ ಇದನ್ನ ಹೇಗ್ ಪರಿಹರಿಸ್ಬೇಕು ಅಂತ ಹೇಳುವಾಗ ನಾನಾ ಒಂದು ಪರಿಹಾರ ಉತ್ತರಗಳನ್ನು ಕೊಡ್ತಾರೆ. ಅದರಲ್ಲಿ ಇವರ ಗಂಡು ಮಕ್ಕಳನ್ನ ಕೊಲ್ಲುವುದು, ಹೆಣ್ಣು ಮಕ್ಕಳನ್ನ ಉಳಿಸುವಂಥದ್ದು ಆಗಿದೆ. ಗಂಡು ಮಕ್ಕಳನ್ನ ಕೊಲ್ಲುವಾಗ ಬಹುಶಃ ಆರೋನ್ ದೊಡ್ಡವನಾದ್ರಿಂದ ಮಗು ಅವರಿಗೆ ಯಾವ ಒಂದು 2 ವರ್ಷದ ಒಳಗಿನ ಮಕ್ಕಳನ್ನ ಕೊಲ್ಲುವಂತಹ ಒಂದು ಯೋಜನೆ ಅವಲ್ಲಿ ಇದ್ದಿದ್ರಿಂದ
2 ವರ್ಷಕ್ಕಿಂತ ದೊಡ್ಡವನು ಅಂತ ಕಾಣುತ್ತೆ ಆರೋನನು. ಹಾಗೆ ಅವನು ಬದುಕುಳಿದನು. ಅವನ ಜೀವಕ್ಕೆ ಯಾವ ಅಪಾಯ ಒದಗಲಿಲ್ಲ. ಮೋಶೆಗೆ ಈ ಒಂದು ಅಪಾಯ ಇತ್ತು. ಯಾಕೆಂದ್ರೆ ಆಗ ತಾನು ಹುಟ್ಟಿದ ಕೂಸನ್ನ ಕೊಲ್ಲಲಿಕ್ಕೆ ಎಲ್ರೂ ಹುಡುಕಾಡಿ ಆ ಕೂಸನ್ನ ತಂದೆ ತಾಯಿಗಳಿಂದ ಕಿತ್ತು ಕೊಂದು ಅಥವಾ ನೈಲ್ ನದಿಗೆ ಅವರು ಬೀಸಾಡ್ತಾ ಇದ್ರು. ಆರೋನನು ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಎಲ್ಲ ಒಂದು ಸಾಧ್ಯತೆ ಇತ್ತು. ಅವನು ಚಿಕ್ಕ ಮಗು ಅಲ್ಲದೆ ಇರೋದ್ರಿಂದ ಅವನಿಗೆ ಯಾವ ಜೀವ ಅಪಾಯವಿಲ್ಲದೆ ಅವನು ಬೆಳೆದ. ಆದ್ರೆ ಅವನ ಪರಿಸ್ಥಿತಿ ಹೇಗೆ ಬೆಳೆದನು? ಮೋಶೆ ಬೆಳೆದ ಹಾಗೆ ಆರೋನ ಬೆಳೆಯಲಿಲ್ಲ. ಬೇರೆ ಆರೋನನು ತಂದೆ ತಾಯಿಗಳು ಲೇವಿಯರಾದ್ರಿಂದ ಲೇವಿಯಲ್ಲಿ ಭಯಭಕ್ತಿಯಿಂದ ದೇವರನ್ನ ಆರಾಧನೆ ಮಾಡುವಂತಹ ಒಂದು ಆ ಜ್ಞಾನವಲ್ಲಿ ಇದ್ದಿದ್ರಿಂದ ಒಂದು ವೇಳೆ ಮೋಶೆಯ ತಾಯಿ ಆರೋನ ತಾಯಿ ಭಯಭಕ್ತಿ ಉಳ್ಳವಳ ಕಾರಣ ಆ ಭಯಭಕ್ತಿಯಿಂದ ತಾಯಿಯ ಒಂದು ಉಪದೇಶದಿಂದ ಅವರು ದೇವರ ಭಯಭಕ್ತಿಯಲ್ಲಿ ಬೆಳೆದಿರ್ತಾರೆ. ಅದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಆದ್ರೆ ಆರೋನನ್ನು ಬೆಳೆದಿದ್ದು ದಾಸತ್ವದಲ್ಲಿ. ಆತನಿಗೆ ತನ್ನ ಜನರ ಮೇಲೆ ಯಾವುದೇ ಒಂದು ನಾಯಕತ್ವವನ್ನ ಸ್ಥಾಪಿಸ್ಲಿಕ್ಕೆ ಅಥವಾ ನಾಯಕತ್ವದ ಗುಣಗಳನ್ನ ಪ್ರದರ್ಶನ ಮಾಡ್ಲಿಕ್ಕೆ ಆತನಲ್ಲಿ ಯಾವುದೇ ಒಂದು ಆ ಒಂದು ಸಂದರ್ಭ ಅವನಿಗೆ ಇರೋದಿಲ್ಲ. ಯಾವ ಕಾರಣಕ್ಕೆ ಆರೋನನು ಈ ಒಂದು ಬಿಡಿಸುವಂತಹ ಕೆಲಸದಲ್ಲಿ, ವಿಮೋಚನೆ ಮಾಡುವಂತಹ ಕೆಲಸದಲ್ಲಿ ಅವನಿಗೆ ಒಂದು ಅವಕಾಶ ಸಿಗುತ್ತೆ ಅಂತಂದ್ರೆ, ಮೋಶೆ ನೆಪಗಳನ್ನ ಹೇಳುವಾಗ ಅಥವಾ ನಿಜವಾದ ಕಾರಣಗಳನ್ನೇ ಕೊಡುವಾಗ ದೇವರು ಅದನ್ನ ಮನಗಾಣ್ತಾನೆ. ಆತನ ಒಂದು ಆ ಕಾರಣಕ್ಕೆ ಅವನು ಮನ್ನಣೆ ನೀಡ್ತಾನೆ. ಸ್ವಾಮಿ ಮನ್ನಣೆ ನೀಡಿ, ಆಯ್ತಪ್ಪ ನೀನು ಮಾತಾಡುವಂತಹ ಚಾತುರ್ಯ ಅಥವಾ ನಿನಗೆ ಮಾತಾಡುವಷ್ಟು ಜ್ಞಾನ ಆ ಒಂದು ಪ್ರತಿಭೆ ನಿನಗಿಲ್ದೇ ಇರ್ಬೋದು, ನೀನು ನಿರರ್ಗಳವಾಗಿ ಮಾತಾಡ್ಲಿಕ್ಕೆ ಆಗದೆ ಇರ್ಬೋದು, ಆದ್ರೆ ನಿನ್ನ ಅಣ್ಣನ ನಿನ್ನ ಸಹಾಯಕಕ್ಕೆ ಕೊಡ್ತೇನೆ ಅಂತ ಹೇಳಿ ಆರೋನನ್ನ ಮೋಶೆಯ ಒಂದು ಸ್ಪೋಕ್ಸ್ ಪರ್ಸನ್ ಅಂತ ಹೇಳ್ತೀವಲ್ಲ, ಆತನ ಬಾಯಿಗೆ ಬಾಯಿಯಾಗಿ ಮಾತಾಡುವಂತಹ ವಕ್ತಾರರನ್ನಾಗಿ ದೇವರು ಆರೋನನ್ನ ನೇಮಿಸಿದ್ದನ್ನು ನಾವು ನೋಡ್ತೇವೆ. ಈ ಕಾರಣಕ್ಕೋಸ್ಕರ ಆರೋನನು ಯಾವಾಗಲೂ ಮೋಶೆ ಅರಸನ ಸನ್ನಿಧಾನಕ್ಕೆ ಹೋಗಿ ಅರಸನನ್ನ ಎದುರಿಸಿ ಮಾತಾಡುವಾಗ್ಲೆಲ್ಲ ಜೊತೆಯಾಗಿ ಆರೋನ ಇರೋದನ್ನ ನಾವು ನೋಡ್ತೇವೆ. ಮೋಶೆ ಅಣ್ಣನಾದ ಆರೋನನು ಯಾವಾಗಲೂ ಮೋಶೆಯ ಜೊತೆ ಇರ್ತಾನೆ. ಪ್ರಪ್ರಥಮ ಬಾರಿಗೆ ಅರಸನನ್ನ ಕಂಡು ಎದುರುಗೊಂಡು, ನೀನು ನಮ್ಮ ದೇವರಾದ ಯೆಹೋವನನ್ನ ಆರಾಧಿಸ್ಲಿಕ್ಕೆ 3 ದಿನಗಳ ಕಾಲ ನಾವು ದೂರ ಪ್ರಯಾಣ ಮಾಡಿ ಅಲ್ಲಿ ಉತ್ಸವ ಮಾಡಿ ನಮ್ಮ ದೇವರನ್ನ ಆರಾಧನೆ ಮಾಡಿ ನಾವು ಬರ್ತೇವೆ, ನೀನು ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅನ್ನುವಾಗ ಅರಸನಿಗೆ ಇದು ಏನೋ ಒಂದು ಪಿತೂರಿ ನಡೀತಾ ಇದೆ, ಇಲ್ಲಿ ಇವರಿಬ್ರು ಏನೋ ಮಾಡ್ತಾ ಇದ್ದಾರೆ, ಜನಸಮೂಹವನ್ನ ಅವರು ದಾರಿ ತಪ್ಪಿಸ್ತಾ ಇದ್ದಾರೆ, ನಾನು ನೇಮಿಸಿರುವಂತಹ ಬಿಟ್ಟಿ ಕೆಲಸಗಳನ್ನ ಮಾಡದೇ ಇರಲಿಕ್ಕೆ ಬೇಕಾದಂತಹ ಅದರಿಂದ ತಪ್ಪಿಸಿಕೊಳ್ಳುವಂತಹ ಒಂದು ಉಪಾಯವನ್ನ ಇವರು ಮಾಡಿ ಜನರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ, ನಾನು ಇದಕ್ಕೆ ಒಪ್ಪೋದಿಲ್ಲ, ನಿಮ್ಮ ದೇವರು ಯಾರು ಅಂತ ಗೊತ್ತಿಲ್ಲ, ನಾನು ನಿಮ್ಮನ್ನ ಯಾಕೆ ಕಳಿಸ್ಬೇಕು, ಕಳಿಸೋದು ಇಲ್ಲ ಅಂತ ಹೇಳಿ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಕಷ್ಟವನ್ನು ಕೊಡೋದನ್ನು ನಾವು ಕಾಣ್ತೇವೆ. ನಾಯಕತ್ವದಲ್ಲಿ ಮೊಟ್ಟ ಮೊದಲಿಗೆ ಅವರು ವೈಫಲ್ಯವಾದದನ್ನ ಅವರು ನಿವೇದನೆ ಮಾಡ್ಕೊಳ್ತಾರೆ ದೇವರ ಹತ್ರ. ಸ್ವಾಮಿ, ನೀನೇನೋ ನಮ್ಮನ್ನ ಉಪಯೋಗಿಸಿ ನಮ್ಮ ಮುಖಾಂತರ ಇವರಿಗೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ದೆ, ವಿಮೋಚಿಸ್ತೀನಿ ಅಂತ ಹೇಳ್ದೆ, ನೀನು ಅರಸನ ಮುಂದೆ ಹೋಗಿ ನನ್ನ ಜನರನ್ನ ಕಳಿಸುವಂತ ಕೇಳ್ಕೊಂತ ನಮ್ಮನ್ನ ಕಳಿಸ್ಕೊಟ್ಟೆ, ಆದ್ರೆ ನಾವು ಆತನ ಮುಂದೆ ನೀನು ಹೇಳಿದಂತೆ ಅವರ ಮುಂದೆ ಹೇಳುವಾಗ ಆತನು ಇನ್ನೂ ಹೆಚ್ಚಿನ ಕೇಡನ್ನ ಮಾಡಿದನು. ಮೊದಲು ನಾವು ಇಟ್ಟಿಗೆಗಳು ಮಾತ್ರ ಮಾಡ್ಬೇಕಾಗಿತ್ತು, ಇಟ್ಟಿಗೆಗೆ ಬೆರೆಸಿಕೊಳ್ಳುವಂತಹ ಆ ಹುಲ್ಲನ್ನ ನಮ್ಗೆ ಸರಬರಾಜು ಆಗ್ತಿತ್ತು. ಇವಾಗ ಅದು ಕೂಡ ನಾವೇ ಓದಿಸ್ಕೊಳ್ಬೇಕಾಗಿದೆ. ಒಂದ್ ಕಡೆ ಹುಲ್ಲನ್ನ ಕೂಡಿಸಿ ಅದನ್ನ ತಂದು ಗುಡ್ಡೆ ಹಾಕೊಂಡು, ಇನ್ನೊಂದ್ ಕಡೆ ಮಣ್ಣನ್ನ ತುಳಿದು ಅದನ್ನೆಲ್ಲ ನಾವು ಹದ ಮಾಡಿ ಎರಡನ್ನೂ ಬೆರೆಸಿ ಮಾಡೋ ಕೆಲಸ ನಮಗ್ ಬೀಳ್ತು. ಮತ್ತೆ ಇಟ್ಟಿಗೆಗಳ ಒಂದು ಸಂಖ್ಯೆಯಲ್ಲಿ ಕಡಿಮೆ ಆಗ್ಬಾರ್ದು ಅಂತ ಬೇರೆ ಆಜ್ಞೆ ಮಾಡಿರ್ತಾನೆ. ಅದಕ್ಕೋಸ್ಕರ ಅಲ್ಲಿ ಅಧಿಕಾರಿಗಳನ್ನ, ಮೇಸ್ತ್ರಿಗಳನ್ನ ನೇಮಿಸಿರ್ತಾನೆ. ಅವರು ಟಾಸ್ಕ್ ಮಾಸ್ಟರ್ಸ್ ಅಂತ, ಅಂದ್ರೆ ಕೆಲಸ ಆಗ್ಲಿಲ್ಲ ಅಂದ್ರೆ ಹೊಡೆದಾದ್ರೂ ಕೆಲಸ ಮಾಡಿಸುವಂತಹ ಮೇಸ್ತ್ರಿಗಳಾಗಿರ್ತಾರೆ.
ಬೇರೆ ಇಲ್ಲಿ ನಾವ್ ಏನ್ ನೋಡ್ತೇವೆ ಅಂತಂದ್ರೆ, ಹೇಗೆ ಕೆಲವು ಸಲ ನಾವು ತೆಗೆದುಕೊಂಡಂತಹ ತೀರ್ಮಾನ ಅಥವಾ ನಾವು ಒಂದು ಕೆಲಸವನ್ನು ಒಪ್ಪಿಸಿಕೊಟ್ಟಾಗ ಸಮರ್ಥರಾಗಿಲ್ಲದ ಇಲ್ಲದೆ ಹೋದಾಗ ಅಥವಾ ಬೇರೆ ಯಾವುದಾದ್ರೂ ಕಾರಣಕ್ಕೆ ವಿಫಲರಾದಾಗ ನಮ್ಗೇನಾಗುತ್ತೆ, ನಿರಾಶರಾಗ್ತೀವಿ, ಮನಗುಂದಿದವರಾಗ್ತೀವಿ. ನಾಯಕರಿಗೆ ಇದೇ ಆಗಿದ್ದು. ಈ ಒಂದು ಲೀಡಿಂಗ್ ಅವರನ್ನ ಹೊರಕ್ಕೆ ತರಲಿಕ್ಕೆ ಬೇಕಾದಂತ ಎಲ್ಲ ಅರ್ಹತೆಗಳು ಅವರಲ್ಲಿ ಇಲ್ಲದೆ ಹೋದಾಗೂ ದೇವರು ಅದನ್ನ ಒದಗಿಸಿ ಅವರಿಗೆ ಅವರನ್ನ ನಡೆಸ್ತಾ ಇರೋದ್ರಿಂದ ಅವರು ಆ ಕೆಲಸವನ್ನು ಒಪ್ಕೊಳ್ತಾರೆ. ಆದ್ರೆ ಇಲ್ಲಿ ಮೋಶೆ ಮತ್ತೆ ಆರೋನರು ಪ್ರಥಮ ಬಾರಿಗೆ ಇಲ್ಲಿ ವಿಫಲರಾದಾಗ ಜನರು ಅವರಿಗೆ ಹಿಂದಿರುಗ್ತಾರೆ, ಅವ್ರ ಮೇಲೆ ಬೀಳ್ತಾರೆ. ನೀವು ಮಾಡಿದ್ದೆಲ್ಲ ತಪ್ಪು, ನಮ್ಗೆ ಇನ್ನೂ ಹೆಚ್ಚಿನ ಒಂದು ಕಷ್ಟ ಕೊಟ್ರಿ, ನಮ್ಮನ್ನ ಒಪ್ಪಿಸ್ತೀರಿ, ನಮ್ಗೆ ಸಂತೋಷ ಆಯ್ತು, ನೀವೇನೋ ಬಿಡುಗಡೆ ಮಾಡ್ತೀರಿ ಅಂತ ಅಂದ್ಕೊಂಡ್ವು, ಆದ್ರೆ ನಮಗೆ ಇನ್ನೂ ಹೆಚ್ಚಿನ ಕಷ್ಟವನ್ನ ಕೊಟ್ರಿ, ನಮ್ಮನ್ನ ಅತಿಯಾದ ರೀತಿಯಲ್ಲಿ ಬಾಧಿಸುವ ಹಾಗೆ ಕಠಿಣ ಕೆಲಸಕ್ಕೆ ಇವರು ನಮ್ಮನ್ನ ಹಚ್ಚೋ ರೀತಿ ಮಾಡಿದ್ರಿ, ನೀವು ನಮ್ಮ ಒಂದು ಕಷ್ಟಕ್ಕೆ ಇನ್ನೂ ಹೆಚ್ಚಿನ ಕಷ್ಟಕ್ಕೆ ಗುರಿ ಮಾಡಿದ್ರಿ ಅಂತ ಹೇಳಿ ಜನರು ಅವರ ಮೇಲೆ ದೂರುವುದನ್ನ ನಾವು ನೋಡ್ತೇವೆ, ಗುಣಗುಟ್ಟುವುದನ್ನ ನೋಡ್ತೇವೆ, ಅವರ ವಿರುದ್ಧವಾಗಿ ಮಾತಾಡುವುದನ್ನ ನಾವು ನೋಡ್ತೇವೆ. ಇದು ಅವರ ಒಂದು ಈ ಕೆಲಸದಲ್ಲಿ ಸರ್ವೇ ಸಾಮಾನ್ಯವಾಗಿತ್ತು. ಇಸ್ರಾಯೇಲರು ಯಾವಾಗಲಾದ್ರೂ ತಾವು ನೆನೆಸ್ಕೊಂಡದ್ದು ನೆರವೇರದೆ ಹೋದಾಗ ಅಥವಾ ಅವರ ಆಸೆಗಳು ನೆರವೇರದೆ ಹೋದಾಗ, ನಡೆಸುವಂತಹ ಮಾರ್ಗದಲ್ಲಿ ಅವರಿಗೆ ಬೇಕಾದಂತಹ ಅನುಕೂಲಗಳು ದೊರಕದೆ ಹೋದಾಗ ಅವರನ್ನ ನಡೆಸುವುದಕ್ಕೆ ನಿಂತುಕೊಂಡಿದ್ದಂತಹ ಮೋಶೆ ಮತ್ತು ಆರೋನರ ಮೇಲೆ ಯಾವಾಗ್ಲೂ ಬೀಳ್ತಾ ಇದ್ರು. ಇಲ್ಲಿ ಯಾವ ಸಂದರ್ಭ ಒದಗಿದೆ ಅಂತಂದ್ರೆ, ಮೋಶೆ ಆ ಹೋರೇಬ್ ಬೆಟ್ಟಕ್ಕೆ ಹೋಗಿದ್ದಾನೆ. ಹೋರೇಬ್ ಬೆಟ್ಟದಲ್ಲಿ ಹಿರಿಯರು ಬಂದ್ರು, ಜೊತೆಗೆ ಅಬಿಹು, ನಾದಾಬು, ಆರೋನು, ಮೋಶೆ, ಒಟ್ಟು 4 ಜನ, ಇನ್ನು 70 ಜನ, 74 ಜನರು ಆ ಒಂದು ಕೆಲಸಕ್ಕೆ ಹೋಗಿದ್ದಾರೆ. ಎಲ್ಲಾ 70 ಜನರು ಹೋರೇಬ್ ಬೆಟ್ಟದ ಬುಡದಲ್ಲಿದ್ದಾರೆ. ಇನ್ನು 3 ಮೋಶೆ ಜೊತೆಗೆ ಬೆಟ್ಟವನ್ನು ಹತ್ತಿದ್ದಾರೆ. ಆದ್ರೆ ಆ ಒಂದು ಶಿಖರಕ್ಕೆ ಏರಿ ಹೋದಂತವನು ಮೋಶೆ ಆಗಿರ್ತಾನೆ. ಅಲ್ಲಿ ದೇವರು ಆತನಿಗೆ ನಿಬಂಧನೆಯನ್ನ ಕೊಡ್ತಾನೆ, ಆಜ್ಞಾ ಶಾಸನಗಳನ್ನ ಕೊಡ್ತಾನೆ. ಅದನ್ನ ಮೋಶೆ ತಗೊಂಡ್ ಬರ್ತಾನೆ. ನಂತರದಲ್ಲಿ ಅವರು ನಿಬಂಧನೆ ದೃಢಪಡಿಸುವುದಕ್ಕೋಸ್ಕರ ಅಲ್ಲಿ ಒಂದು ಸಹಭೋಜನ ನಡೀತದೆ. ನಂತರ ಅಲ್ಲಿ ಮೋಶೆ ಏನ್ ಮಾಡ್ತಾನೆ, ರಕ್ತವನ್ನು ತೆಗೆದುಕೊಂಡು ಅಲ್ಲಿ ಪ್ರೋಕ್ಷಣೆ ಮಾಡ್ತಾನೆ. ಈ ರಕ್ತ ಒಡಂಬಡಿಕೆಯ ರಕ್ತ, ಅಲ್ಲಿ ನಿಬಂಧನೆಯನ್ನ ಸ್ಥಿರಪಡಿಸುವಂತಹ ರಕ್ತವಾಗಿ ಪ್ರಾಣಿ ಅಲ್ಲಿ ಬಲಿ ಕೊಟ್ಟಂತಹ ಯಜ್ಞದ ಪಶುವಿನ ರಕ್ತವನ್ನಲ್ಲಿ ಪ್ರೋಕ್ಷಣೆ ಮಾಡ್ತಾನೆ. ಇಷ್ಟು ನಡೆದದ್ದನ್ನು ನಮ್ಗೆ ಗೊತ್ತಿದೆ. ಇನ್ನು ಮುಂದೆ ನಡೆಯುವಂಥದ್ದು ಬಹಳ ಆಘಾತಕಾರಿಯಾದ ಒಂದು ವಿಷಯವಾಗಿದೆ. ದೇವರ ನಡೆಸುವಿಕೆಯನ್ನ ಸಮಸ್ತ ಇಸ್ರಾಯೇಲರು ಅನುಭವಿಸಿದ್ರು, ಅವರ ಅನುಭವಕ್ಕೆ ಬಂದಿತ್ತು. ಸ್ವತಃ ದೇವರೇ ನಮ್ಮ ಜೊತೆ ನಿಂತ್ಕೊಂಡಿರೋದ್ರಿಂದ ಇಂತಹ ಒಂದು ಸಾಮ್ರಾಜ್ಯದ, ಇಂತಹ ಚಕ್ರವರ್ತಿಯ ಕೈಯಿಂದ, ಇಂತಹ ಸೈನ್ಯದಿಂದ, ಬಲಾಢ್ಯವಾದ ಸೈನ್ಯದಿಂದ ನಾವು ಆ ಒಂದು ಸೈನ್ಯದ ಕೈಯಿಂದ ಬಿಡಿಸೋದ್ರಿಂದ ನಾವು ಇಲ್ಲಿ ಬರ್ಲಿಕ್ಕಾಯ್ತು. ಬಂದಿದ್ದು ಸಾಲದಿಲ್ಲ, ಆದ್ರೆ ಬಂದ ಮೇಲೆ ಹಿಂದೆ ಫರೋಹನ ಸೈನ್ಯ, ಮುಂದೆ ಆ ಕೆಂಪು ಸಮುದ್ರ ಇತ್ತು. ಮುಂದೆ ಅವರು ಹೋಗೋ ಹಾಗಿಲ್ಲ, ಹಿಂದೆನೂ ಕೂಡ ಹೋಗೋ ಹಾಗಿಲ್ಲ. ಹಿಂದೆ ಬೆನ್ನಟ್ ಬರ್ತಾ ಇದೆ ಸೈನ್ಯ, ಮುಂದೆ ಸಮುದ್ರ ಇದೆ. ಅವರ ಒಂದು ಪರಿಸ್ಥಿತಿ ಸಂದಿಗ್ಧ ಪರಿಸ್ಥಿತಿ ಆಗೋಯ್ತು. ಬಹಳ ಭಯಪಟ್ಟು ಅವರು ಕಳವಳಗೊಂಡ್ರು. ತಮ್ಮ ಜೀವ ಇವತ್ತು ಮುಗಿತು, ತಮ್ಮ ಜೀವನ ಮುಗಿತು, ನಾವೇನೋ ಇಲ್ಲಿ ಸ್ವತಂತ್ರ ಅಂತ ಬಂದ್ವು, ಆದ್ರೆ ಇವತ್ತು ನಮ್ಮ ಪ್ರಾಣವನ್ನೇ ಕಳ್ಕೊಳ್ತಾ ಇದೀವಿ, ನಮ್ಮ ಹೆಂಡತಿ ಮಕ್ಕಳು, ನಮ್ಮ ಸಹೋದರಿಯರು ಇವತ್ತು ಎಲ್ರೂ ಕೊಲೆ ಆಗ್ತೀವಿ, ಈ ಸೈನ್ಯದ ಇದಕ್ಕೆ ತುತ್ತಾಗ್ತೀವಿ ಅಂತ ಹೇಳಿ ಅವರು ಬಹಳ ಭಯ ಆಯ್ತು. ಆದ್ರೆ ದೇವರು ಆ ಸಂದರ್ಭದಲ್ಲಿ ಒದಗಿಸಿದ ಸಹಾಯವು ಬಹಳ ಅತ್ಯದ್ಭುತವಾಗಿತ್ತು. ಅವರು ನಿರೀಕ್ಷೆನೇ ಮಾಡಿರ್ಲಿಲ್ಲ. ಅನಿರೀಕ್ಷಿತವಾಗಿ ಒದಗಿ ಬಂದಂತಹ ಸಹಾಯದಿಂದ ಅವರು ಯಾವ ಒಂದು ಯೋಚನೆಯನ್ನು ಮಾಡದೆ ಅವರು ಕೂಡಲೇ ಆ ಒಂದು ಸಮುದ್ರದ ಆ ಒಣ ನೆಲದ ಮೇಲೆ ನಡೆದು ಆಚೆ ದಡವನ್ನ ಅವರು ಸೇರ್ಕೊಳ್ಳೋದು. ಹಿಂದಿರುಗಿ ನೋಡುವಾಗ ಸೈನ್ಯ
ಅವರು ನಡೆದು ಬಂದಂತಹ ಒಣನೆಲದಲ್ಲೇ ಬರುವಂತದ್ದನ್ನ ಅವ್ರು ನೋಡ್ತಾರೆ. ಅಯ್ಯಯ್ಯೋ ಈಗ ಎಂತ ಕೆಲಸ ಆಗೋಯ್ತು, ಅವರು ಸೈನ್ಯ ನಮ್ಮನ್ನು ಬೆನ್ನ ಹಟ್ತಾ ಇದೆ ಅಂತ ಹೇಳುವಾಗ್ಲೇ ಅವರು ನೋಡುತ್ತಿದ್ದಂತೆಯೇ ಸಮುದ್ರದ ನೀರು, ಗೋಡೆಯಾಗಿ ನಿಂತಿದ್ದ ನೀರು ಎರಡೂ ಸೇರ್ಕೊಳ್ಳುತ್ತೆ. ಸಮುದ್ರದ ಪಾಲಾಗ್ತಾರೆ ಸೈನ್ಯ. ಯಾವ ಪರೋಹನ ಆ ಸೈನ್ಯ ವಿಜಯಶಾಲಿಯಾದ ಆ ಸೈನ್ಯ ಏನಿತ್ತೋ ಅದು ಸಮುದ್ರದ ಪಾಲ. ಕುದುರೆಗಳು, ಸೈನಿಕರು ಎಲ್ಲರೂ ಅಲ್ಲಿ ಸತ್ತೋಗ್ತಾರೆ. ಎಲ್ಲರೂ ಅಲ್ಲಿ ಹೇಳ್ತಾರೆ ಜಲ ಸಮಾಧಿ ಆಗೋದನ್ನು ನಾವು ಇದೆಲ್ಲವನ್ನ ಅವರು ನೋಡಿದ್ರು. ಇದೆಲ್ಲ ನೋಡಿದ್ರು. ಇದೆಲ್ಲ ಏನು ಅಂತಂದ್ರೆ ದೇವರ ಸಹಾಯದಿಂದ ನಡೀತಾ ಇದೆ ಅನ್ನೋದು ಅವ್ರು ಸ್ಪಷ್ಟವಾಗಿ ಗೊತ್ತಿತ್ತು ಪ್ರಿಯ. ಆದ್ರೆ ಇಷ್ಟೆಲ್ಲವನ್ನ ಅನುಭವಿಸಿದಂತ ಜನರಿಗೆ ದೀರ್ಘವಾದ ರೀತಿಯಲ್ಲಿ ಅಥವಾ ಏನಾದ್ರೂ ಪರಿಸ್ಥಿತಿಗಳು ಹದಗೆಟ್ಟು ಹೋದಾಗ ಅಥವಾ ಸಂದಿಗ್ಧ ಪರಿಸ್ಥಿತಿಗಳು ಒದಗಿ ಬಂದಾಗ, ಘಟಿಸಿದಾಗ, ಅಂತಹ ಸಂದರ್ಭದಲ್ಲಿ ದೃಢವಾಗಿ ನಿಲ್ಲಬೇಕಾದಂತಹ ದೃಢ ಮನಸ್ಸು ಬರಲಿಲ್ಲ. ಅಂತಹ ಸಮೂಹವನ್ನ ನಡೆಸುವಾಗ ಅನೇಕ ಸಲ ಅವರು ಕಷ್ಟಪಡ್ತಾ ಇದ್ರು. ಆರೋನರಿಗೆ ಕಷ್ಟ ಆಗ್ತಾ ಇತ್ತು, ಆರೋನನ್ಗೂ ಕಷ್ಟ ಆಗ್ತಾ ಇತ್ತು, ಮೋಶೆಗೂ ಕಷ್ಟ ಆಗ್ತಾ ಇತ್ತು. ಅವರು ಕೂಡಲೇ ದೇವರನ್ನ ಅವರು ಮೊರೆ ಹೋಗ್ತಾ ಇದ್ರು. ಮೊರೆ ಹೋದಾಗ್ಲೆಲ್ಲ ಸ್ವಾಮಿ ಅವರಿಗೆ ಅಲ್ಲಲ್ಲಿ ಸಹಾಯನ ಒದಗಿಸಿ ಆ ಇಸ್ರಾಯೇಲರ ಒಂದು ಸಮ್ಮುಖದಲ್ಲೇ ಈ ಸಹಾಯ ಒದಗಿ ಬರೋದನ್ನ ಅವರು ಅನುಭವಿಸಿದ್ರು. ಅವ್ರಿಗೆ ಗೊತ್ತಿತ್ತು. ಇಷ್ಟೆಲ್ಲ ಆದ್ಮೇಲೆ ಮೋಶೆ ಆ ಹೋರೇಬ್ ಬೆಟ್ಟಕ್ಕೆ ದೇವರ ಸನ್ನಿಧಾನಕ್ಕೆ ಹೋದಾಗ 40 ದಿನಗಳ ಕಾಲ ಅಥವಾ ದೇವರ ಒಂದು ಸಮ್ಮುಖದಲ್ಲಿ ಆ ಒಂದು ಸಂಸರ್ಗದಲ್ಲೇ ಇರ್ತಾನೆ, ದೇವರ ಸಂಸರ್ಗದಲ್ಲಿ ಇರ್ತಾನೆ. ಹಾಗಾಗಿ ಆ 40 ದಿನಗಳು ಅವನಿಗೇನು ದೀರ್ಘ ಅನ್ಸೋದಿಲ್ಲ. ಆದ್ರೆ 40 ದಿನಗಳ ಕಾಲ ಆತನ ಬರುವಿಕೆಯನ್ನ ಕಾಯ್ದುಕೊಂಡಿದ್ದಂತಹ ಇಸ್ರಾಯೇಲರಿಗೆ ಇದು ಅವರ ಒಂದು ಸಹನೆ ಅಥವಾ ಅವರ ಆಶೆ, ಅವರ ನಿರೀಕ್ಷೆ ಎಲ್ಲ ಅಲ್ಲಿ ಭರವಸೆ ಎಲ್ಲ ಅವ್ರಿಗೆ ಇದಾಗುತ್ತೆ, ನಿರಾಶೆ ಆಗುತ್ತೆ. ಇಷ್ಟು ದಿನಗಳಾದ್ರೂ ಈ ಮೋಶೆ ಬರ್ಲಿಲ್ವಲ್ಲ, ನಮ್ಮನ್ನ ನಡ್ಸ್ಕೊಂಡು ಹೋಗೋರು ಯಾರು, ನಮ್ಗೊಬ್ಬರು ದೇವ್ರು ಮಾಡ್ಕೊಡು, ಆ ದೇವರು ನಮ್ಮನ್ನ ನಡ್ಸ್ಕೊಂಡು ಹೋಗ್ಲಿ, ಆ ದೇವರನ್ನ ನಾವು ಆರಾಧನೆ ಮಾಡೋಣ ಅಂತ ಅವರು ಒತ್ತಡವನ್ನ ಏರ್ತಾರೆ. ಬೇರೆ ಒತ್ತಡ ಹೇರುವಾಗ ಆ ಪರಿಸ್ಥಿತಿಯಲ್ಲಿ ಆರೋನನು ಅವರನ್ನ ಸಂಭಾಳಿಸುವುದಕ್ಕೆ ಸಾಧ್ಯವಾಗ್ತಾ ಇದೆ. ಯಾಕಂತಂದ್ರೆ ಆರೋನನಿಗೆ ಅಂತ ನಾಯಕತ್ವದ ಗುಣ ಇರಲಿಲ್ಲ. ನಾಯಕತ್ವದ ಗುಣ ಏನು ಅಂತಂದ್ರೆ ಜನರು ಪ್ರತಿಭಟಿಸುವಾಗ, ಜನರು ಅವರ ಮೇಲೆ ಬಿದ್ದಾಗ, ಅದಕ್ಕೇನ್ ಹೇಳ್ಬೇಕು, ಅವ್ರನ್ನ ರೆಬೆಲಸ್ ಅಂತ ಹೇಳುವಾಗ, ತಿರುಗಿ ಬಿದ್ದಾಗ, ಅವ್ರ ಮೇಲೆ ಬಿದ್ದಾಗ ಅವರನ್ನ ತಹಬದಿಗೆ ಅಥವಾ ಅವ್ರನ್ನ ಸಮಾಧಾನ ಪಡಿಸಿ ಅವರನ್ನ ಒಂದು ನಿಯಂತ್ರಣಕ್ಕೆ ತಗೊಂಡು ನಡೆಸುವಂತಹ ಶಕ್ತಿ ಒಬ್ಬ ಒಳ್ಳೆಯ ನಾಯಕನಿಗಿರ್ತದೆ. ಮೋಶೆ ಸಾತ್ವಿಕನಾದ್ರಿಂದ ಆತನ ಮಾತುಗಳಲ್ಲಿ, ಆತನ ಒಂದು ಆಜ್ಞೆಗಳಲ್ಲಿ ಬಹಳ ಒಂದು ದೈವಿಕತ್ವ ಇದ್ದಿದ್ರಿಂದ ಜನರು ತಹಬದಿಗೆ ಬರ್ತಾ ಇದ್ರು, ನಿಯಂತ್ರಣಕ್ಕೆ ಒಳಪಡ್ತಾ ಇದ್ರು. ಅವ್ರು ಎಷ್ಟೇ ಸಲ ಅವನು ತಿರುಗಿ ಬಿದ್ದಾಗ್ಯೂ ಸಹ ಮೋಶೆಯು ಯಾವ ಒಂದು ಅವನಲ್ಲಿ ಕ್ವಾಲಿಟಿ ಅರ್ಹತೆ ಇತ್ತು ಅಂತಂದ್ರೆ, ಅರಮನೆಯಲ್ಲಿ ಅವನು ದೊಡ್ಡ ವಿದ್ಯಾಭ್ಯಾಸವನ್ನ ಮಾಡಿದ್ರಿಂದ ಆ ಲೌಕಿಕವಾದ ಅರಮನೆಯ ಒಂದು ಜನರನ್ನ ಸಂಭಾಳಿಸುವಂತಹ ಶಕ್ತಿ ಅವನ ವಿದ್ಯಾಭ್ಯಾಸದಲ್ಲಿತ್ತು. ಅವನು ದೊಡ್ಡ ವಿದ್ವಾನ್ ಆಗಿದ್ದ. ಯಾವ ರೀತಿಯಲ್ಲಿ ನಮ್ಮನ್ನ ಆಳುವಂತಹ ವ್ಯಕ್ತಿಗಳಿಗೆ ಜ್ಞಾನ ತಿಳುವಳಿಕೆ ಬೇಕಾಗುತ್ತೋ ಹಾಗೆ ಅವರನ್ನ ನಡೆಸುವಂತಹ ಈ ಮೋಶೆಗೆ ಜ್ಞಾನ ತಿಳುವಳಿಕೆ ಇತ್ತು. ರಾಜನು ತನ್ನ ಪ್ರಜೆಗಳನ್ನ ನಡೆಸಲಿಕ್ಕೆ ಬೇಕಾದಂತಹ ನಾಯಕತ್ವದ ಗುಣ ರಾಜನಿಗೆ, ಅರಸನಿಗಿರ್ತದೆ. ಈ ಅರಮನೆಯಲ್ಲಿ ಬೆಳೆದಂತಹ ಮುಂದಿನ ಭವಿಷ್ಯದ ಆ ಒಂದು ಆಗುವಂತ ಪರೋಹನ ಸ್ಥಾನಕ್ಕೆ ಬರುವಂತಹ ಭವಿಷ್ಯದಲ್ಲಿ ಬರುವಂತಹ ಈ ಮೋಶೆಗೆ ಈ ಎಲ್ಲಾ ಅರ್ಹತೆಗಳನ್ನ ನಾವು ನೋಡ್ತೇವೆ. ಆದ್ರೆ ಅವನ ಅಬ್ಸೆನ್ಸ್ ಅಲ್ಲಿ, ಅವನ ಗೈರು ಹಾಜರಾಗಿ ಆರೋನನು ಈ ಕೆಲಸವನ್ನ ಮಾಡ್ಲಿಕ್ಕೆ ಆಗಿದೆ. ಈ ಒಂದು ನಾಯಕತ್ವದ ಗುಣದಲ್ಲಿ ಆತನು ವಿಫಲನಾಗುವುದನ್ನು ನಾವು ಸ್ವತಃ ವಿಫಲನಾಗ್ತಾನೆ. ಇದು ನಿಜವಾದ ಕಾರಣವಾಗಿರ್ತದೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಜನರ ಒತ್ತಡಕ್ಕೆ ಮಣಿದು ಹೋದ್ರೆ, ಪರಿಸ್ಥಿತಿಯ ಒತ್ತಡ ಅಥವಾ ಜನರ ಒತ್ತಾಯಕ್ಕೆ ಮಣಿದು ಹೋದ್ರೆ, ದೇವರಿಗೆ ಆತನು ತನ್ನನ್ನು
ತಾನು ವಿರೋಧಿಯನ್ನಾಗಿ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನೇ ಆತನು ಮಾಡ್ಕೊಂಡಿತ್ತು. ದೇವರು ಕೊಟ್ಟ ನಿಬಂಧನೆಗಳು ಸ್ಪಷ್ಟವಾಗಿ ಗೊತ್ತಿತ್ತು. ಆತನು ಲೇವಿಯ ವಂಶದವನಾದ್ರಿಂದ ದೇವರ ಆಜ್ಞೆಗಳು ಆತನಿಗೆ ಚೆನ್ನಾಗಿ ಗೊತ್ತಿತ್ತು ಮತ್ತು ಆತನು ಆಜ್ಞಾಪಾಲಕನಾಗಿ ಜೀವನ ಮಾಡಿದ್ದ. ಅವನು ವಿಗ್ರಹಾರಾಧನೆ ಮಾಡುವ ವ್ಯಕ್ತಿಯಾಗಿರಲಿಲ್ಲ. ಆದರೂ ಜನರು ವಿಗ್ರಹಾರಾಧನೆಯ ಪ್ರಭಾವಕ್ಕೆ ಒಳಗಾದ್ದರಿಂದ ಯಾವುದೋ ತಮಗೆ ಕಣ್ಣಿಗೆ ಕಾಣಿಸುವಂತಹ ವಸ್ತು ತಮ್ಮ ಮುಂದೆ ಇರಬೇಕು ಅನ್ನುವಂಥದ್ದನ್ನ ಬಯಸಿದ್ರಿಂದ ಅಲ್ಲಿ ಅವರು ಆರೋನನಿಗೆ ಒತ್ತಡ ಹಾಕ್ತಾರೆ. ಪರಿಸ್ಥಿತಿ ಬಹಳ ಒಂದು ಸಂದಿಗ್ಧವಾಗುತ್ತೆ. ಅಂದ್ರೆ ಅದಕ್ಕೆ ಉದ್ವಿಗ್ನವಾದ ಪರಿಸ್ಥಿತಿ ಅಂತ ಹೇಳ್ಬೋದು. ತುಂಬಾ ಟೆನ್ಷನ್ ಆಗುವಂತ ಪರಿಸ್ಥಿತಿ, ಉದ್ವಿಗ್ನತೆಯಲ್ಲಿ ಇರ್ತದೆ. ಯಾಕೆಂದ್ರೆ ಜನರು ಅಲ್ಲಿ ಯಾವಾಗ್ಲಾದ್ರೂ ಅವರು ದಂಗೆ ಏಳುವಂತಹ ಸಂದರ್ಭ ಇರ್ತದೆ. ದಂಗೆ ಏಳುವಾಗ ಜಂಗುಳಿ ಅಲ್ಲಿ ಯಾವ ಮನುಷ್ಯನ ಮಾತನ್ನು ಕೇಳಲಿಕ್ಕೆ ಆಗೋದಿಲ್ಲ. ಅವರ ಒಂದನ್ನ ಅದಕ್ಕೆ ಮಾಬ್ ಅಂತ ಹೇಳ್ತಾರೆ. ಆ ಮಾಬ್ ಒಂದು ಸ್ಥಳ ಸಹನೆಯನ್ನ ಮೀರಿದಾಗ ಆ ಮಾಬನ್ನ ಒಂದು ನಿಯಂತ್ರಣಕ್ಕೆ ತಗೊಳ್ಳಿಕ್ಕೆ ಏನಾದ್ರೂ ಪೊಲೀಸರು ಏನಾದ್ರೂ ಇದ್ರೆ ಅವರು ಅವ್ರ ಮೇಲೆ ಫೈರ್ ಮಾಡೋದನ್ನ ನಾವು ಸೆಕ್ಷನ್ 144 ಅಂತ ಹೇಳ್ತೀವಲ್ಲ, ಅದನ್ನ ಜಾರಿ ಮಾಡ್ಬಿಡ್ತಾರೆ ಕೂಡಲೇ. ಯಾಕೆ ಅಂತಂದ್ರೆ ಕಂಡಲಿ ಗುಂಡು ಅಥವಾ ಟಿಯರ್ ಗ್ಯಾಸು ಈ ತರದನ್ನ ಉಪಯೋಗಿಸಿ ಜನರನ್ನ ತಮ್ಮ ನಿಯಂತ್ರಣಕ್ಕೆ ತಗೊಳ್ತಾರೆ. ಆದ್ರೆ ಇಲ್ಲಿ ಆರೋನನು ಯಾವುದೇ ಅಸ್ತ್ರವಾಗ್ಲಿ, ಯಾವುದೇ ಒಂದು ದೊಡ್ಡ ಒಂದು ಸೈನ್ಯವಾಗ್ಲಿ ಅಥವಾ ಯಾವುದೇ ಒಂದು ದೊಡ್ಡ ಸ್ಥಾನಮಾನವಾಗ್ಲಿ ಅವನಿಗೆ ಇರೋದಿಲ್ಲ. ದೇವರೇ ಅವರನ್ನ ನಡೆಸ್ಕೊಂಡು ಬರ್ತಾ ಇರ್ತಾನೆ. ದೇವರ ಸಹಾಯದಲ್ಲಿ ಇವರ ಮುಖಾಂತರ ಇಸ್ರೇಲ್ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡ್ತಾ ಇರ್ತಾರೆ. ಬರುವಂತಹ ಎಲ್ಲಾ ಒಂದು ಕಷ್ಟಗಳು, ಸಂದಿಗ್ಧತೆಗಳು, ಕೊರತೆಗಳು ಇವುಗಳನ್ನೆಲ್ಲ ಸ್ವಾಮಿನೇ ನೀಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಆರೋನನಾಗ್ಲಿ ಮೋಶೆ ಆಗ್ಲಿ ತುಂಬಾ ಇವರ ದೃಷ್ಟಿಯಲ್ಲಿ ತುಂಬಾ ದೊಡ್ಡ ವ್ಯಕ್ತಿಯಾಗಿ ಕಂಡಿರೋದಿಲ್ಲ. ಇದು ಕೂಡ ಒಂದು ಕಾರಣ ಇರ್ತದೆ. ಇಸ್ರಾಯೇಲ್ರು ನೋಡಿಯೂ ಸಹ ದೇವರ ಆಜ್ಞೆಗಳನ್ನಕ್ಕೆ ವಿರೋಧವಾಗಿ ನಿಲ್ಲಕ್ಕೆ ಯಾವಾಗ್ಲೂ ಅವರು ಸಿದ್ಧವಾಗಿರ್ತಾರೆ. ಅವರ ಮನಸ್ಸು ಅಷ್ಟು ಚಂಚಲತೆಯಿಂದ ಇರ್ತದೆ. ಕಷ್ಟಗಳು ಬಂದಾಗ ಅಥವಾ ಪರಿಸ್ಥಿತಿ ಹದಗೆಟ್ಟೋದಾಗ ದೇವರಿಗೆ ವಿರೋಧವಾಗಿ ನಿಲ್ಲಬೇಕಾದಂತಹ ಅಥವಾ ಆಯ್ಕೆಯನ್ನು ಮಾಡಿಕೊಳ್ಳುವಂತಹ ಸಂದರ್ಭ ಬಂದಾಗ ಇವರು ದೇವರ ಕಡೆಗೆ ನಿಲ್ಲದೆ ತಮ್ಮ ಸ್ವಬುದ್ಧಿಯನ್ನು ಉಪಯೋಗಿಸಿ ದೇವರ ಚಿತ್ತಕ್ಕೆ ವಿರೋಧವಾಗಿ, ಆಜ್ಞೆಗೆ ವಿರೋಧವಾಗಿ ನಡ್ಕೊಳ್ಳೋದನ್ನ ನಾವು ಯಾವಾಗಲೂ ಕಾಣ್ತೇವೆ. ಹಾಗಾಗಿ ಸ್ವಾಮಿ ಇವರ ವಿಷಯ ಏನು ಹೇಳೋದು, ಇವರ ಸ್ವಭಾವ ನನಗೆ ಗೊತ್ತಿದೆ, ಇವರನ್ನ ನಾಶ ಮಾಡ್ಲಿಕ್ಕೆ ಬಿಡುವಂತ ಯಾಕೆ ಕೇಳ್ತೇನೆ ಸ್ವಾಮಿ ಅಂತ ಹೇಳಿದ್ರೆ, ಅವರಿಗೆ ಆ ಗುಣ, ಈ ಸ್ವಭಾವ ಇನ್ನೂ ಅವ್ರಿಗೆ ಬಂದಿರೋದಿಲ್ಲ. ಸ್ವಾಮಿ ಅವ್ರನ್ನ ನಡೆಸ್ಕೊಂಡು ಹೋಗಿ ಅವ್ರನ್ನ ತಲುಪಿಸ್ಲಿಕ್ಕೆ ಅವನ ಮನಸ್ಸು ಮಾಡಿರ್ತಾನೆ. ಅದು ಅವನಿಗೆ ಗೊತ್ತಿರ್ತದೆ. ಅವನಿಗೆ ಅದೇನು ಗೊತ್ತಿಲ್ಲದೆ ಇರೋ ವಿಷಯ ಅಲ್ಲ. ಆದ್ರೆ ಈ ಜನರ ಸ್ವಭಾವ ಆಗಿರ್ತದೆ. ಸ್ವಭಾವವನ್ನು ಅವರು ಬದಲು ಮಾಡ್ಕೊಳ್ಳೋದಿಲ್ಲ. ಕಂಡು ದೇವರಿಗೆ ವಿರೋಧವಾಗಿ ನಿಲ್ತಾರೆ. ಕಂಡು ದೇವರ ಆಜ್ಞೆಗಳನ್ನ ಉಲ್ಲಂಘಿಸ್ತಾರೆ, ಮೀರಿ ನಡೀತಾರೆ, ದೇವರಿಗೆ ಒಂದು ಕೋಪವನ್ನ ಹುಟ್ಟಿಸುವ ಹಾಗೆ ಮಾಡ್ತಾರೆ. ಇದೆಲ್ಲವನ್ನ ನಾವು ನೋಡ್ಕೊಂಡ್ ಬಂದಿದ್ದೇವೆ. ಇಲ್ಲಿ ಅದೇ ಒಂದು ಸಂದರ್ಭವನ್ನ ನಾವು ಕಾಣ್ತೇವೆ. ಆರೋನನು ಅವರ ಒತ್ತಡಕ್ಕೆ ಮಣಿದು ಅವನೇನ್ ಮಾಡ್ತಾನೆ, ನೀವು ನಿಮ್ಮ ಗಂಡು ಹೆಣ್ಣು ಮಕ್ಕಳ ಕಿವಿಯಲ್ಲಿ ಮೈ ಮೇಲಿರುವಂತಹ ಒಡವೆಯನ್ನ, ಮುರುವುಗಳನ್ನ ತೆಗೆದುಕೊಡ್ರಿ ಅಂತ ಹೇಳುವಾಗ ಅವರು ಬಹಳ ಸ್ವೇಚ್ಛೆಯಿಂದ, ಸಿದ್ಧ ಮನಸ್ಸಿನಿಂದ ಅವರು ಎಲ್ಲವನ್ನ ತಂದು ಕೊಡ್ತಾರೆ. ಅದು ಏನ್ ಹೇಳಿ, ಅಮೂಲ್ಯವಾದ ಲೋಹ, ಅದು ಬೆಲೆಯುಳ್ಳ ಲೋಹಗಳು, ಬಂಗಾರ, ಚಿನ್ನ ಅಂತ ಹೇಳುವಾಗ ಅವರು ಅದನ್ನ ಇಟ್ಕೊಳ್ಳಿಕ್ಕೆ ಅಥವಾ ಬೇಡ ಅಂತ ಹೇಳ್ದೇನೆ ಬಹಳ ಒಂದು ಸಿದ್ಧ ಮನಸ್ಸಿನಿಂದ ಅವರು ಕೊಡೋದನ್ನ ನೋಡ್ತೇವೆ. ಅದೆಲ್ಲವನ್ನ ಅವನು ಕರಗಿಸಿ ಎರಕೋ ಒಯ್ದು ಬಸವನ ರೂಪವನ್ನ ಕೊಟ್ಟಾಗ, ಇದೇ ನಮ್ಮ ದೇವರು, ಇದೇ ನಮ್ಮನ್ನ ನಡೆಸ್ಕೊಂಡು ಬಂತು ಅಂತ ಹೇಳ್ತಾರೆ. ನೋಡಿ ಯಾವ ರೀತಿ ಮನುಷ್ಯನು ಬುದ್ಧಿ ಕೆಟ್ಟೋಗುತ್ತೆ. ಇಲ್ಲಿ ಎಲ್ಲರೂ ಗೊತ್ತಿರೋಂಥವ್ರೆ, ಆದ್ರೆ ಎಲ್ಲರಿಗೂ ಈ ಒಂದು ಮನಸ್ಸಿರಲಿಲ್ಲ. ಕೆಲವರೆಲ್ಲ ಒಂದು ಬೆಟ್ಟದ ಬುಡದಲ್ಲಿ ಬಹಳ ವಿಧೇಯರಾದ ಜನರು ಅವರಿಂದ ಪ್ರತ್ಯೇಕಗೊಂಡು ಆ ಒಂದು ಕೆಲಸದಲ್ಲಿ ಅವರು ಜೊತೆಯಾಗಿರದೆ ದೇವರನ್ನ ನಂಬಿಕೊಂಡು ಮೋಶೆಯ ಬರುವಿಕೆಗಾಗಿ ಕಾಯ್ಕೊಂಡಿದ್ರು.
ಆದ್ರೆ ಹೆಚ್ಚಿನ ಜನರು ತಾಳ್ಮೆಯನ್ನ ಕಳ್ಕೊಂಡ್ರು. ಯಾಕಂತಂದ್ರೆ 40 ದಿನಗಳು ದೀರ್ಘ ಅಂತ ಅನಿಸ್ತು. ಅಲ್ಲಿ ಆರೋನನಿದ್ನು. ಹೋಗುವಾಗ ಅವ್ರು ಹೇಳೋಗಿದ್ರು, ಏನಾದ್ರು ನಿಮ್ಮಲ್ಲಿ ವ್ಯಾಜ್ಯ ಬಂದ್ರೆ ನಿಮ್ಮ ಜೊತೆ ಆರೋನ ಇದ್ದಾನೆ, ಇನ್ನೊಬ್ಬನು ಅವನ ಜೊತೆ ಇದ್ದಾನೆ, ಅವರ ಜೊತೆ ನೀವು ಆ ವ್ಯಾಜ್ಯವನ್ನ ತೆಗೆದುಕೊಂಡು ಹೋಗ್ರಿ, ಅದನ್ನ ನೀವು ಪರಿಹರಿಸ್ಕೊಳ್ಳಿ ಅಂತ ಮೋಶೆ ಹೇಳೋಗಿರ್ತಾರೆ. ಇಷ್ಟಾಗಿಯೂ ಸಹ ಪ್ರಿಯರೇ, ಅವರು ತಾಳ್ಮೆಗೆಡ್ತಾರೆ. ಯಾಕಂತಂದ್ರೆ ಅವರಲ್ಲಿ ಯಾವ ಗುಣ ಇತ್ತು ಅಂತಂದ್ರೆ ಜಾರಿ ಹೋಗುವಂತ ಗುಣ ಇತ್ತು. ಅವರು ಸ್ಥಿರವಾಗಿ ದೃಢವಾಗಿ ನಿಲ್ಲುವಷ್ಟು ಆತ್ಮಿಕವಾದ ರೀತಿಯಲ್ಲಿ ಅವರು ಬೆಳೆದಿರಲಿಲ್ಲ. ದೇವರ ಶಿಕ್ಷಣಕ್ಕೆ ಅವರು ಒಳಪಟ್ಟಿರಲಿಲ್ಲ. ಅವರು ಒಂದು ಸಮೂಹ ತೆಗೆದುಕೊಂಡಂತಹ ಒಂದು ದುಡುಕಿನ ಒಂದು ತೀರ್ಮಾನಕ್ಕೆ ಅವರು ಎಲ್ಲರೂ ಒಕ್ಕೊರಲಿನಿಂದ ಅವನನ್ನ ಆರೋನನ್ನ ಬಲವಂತಪಡಿಸಿ ಆ ಒಂದು ಬಸವನನ್ನ, ಚಿನ್ನದ ಬಸವನನ್ನ ಮಾಡುವ ಹಾಗೆ ಮಾಡ್ಕೊಳ್ತಾರೆ. ಇಲ್ಲಿ ನಾವು ಈ ಜನಸಮೂಹಕ್ಕೆ ಮಣಿಯುವುದನ್ನ, ಅವರ ಒತ್ತಾಯಕ್ಕೆ ಈತನು ಒಪ್ಪಿಕೊಳ್ಳುವುದನ್ನು ನಾವು ನೋಡ್ತೇವೆ. ಆರೋನಿಗೆ ಬೇರೆ ಏನು ಭಯ ಪಡ್ತಾನೆ. ಮತ್ತೆ ಆ ಒಂದು ನಾಯಕತ್ವದ ಕೊರತೆ, ಅರ್ಹತೆ ಅವನಿಗೆ ಇರೋದಿಲ್ಲ, ಕೊರತೆ ಇರ್ತದೆ. ಇದನ್ನ ನಾವು ಅವನ ಲೀಡರ್ಶಿಪ್ ಅಲ್ಲಿ ನಾವು 32 ಅಧ್ಯಾಯ 1-6 ನೋಡುವಾಗ ಆರಾನ್ ಡಿಡ್ ನಾಟ್ ರೈಸ್ ಟು ದ ಅಕೇಶನ್ ಅಂತ ಇದೆ. ಆ ಒಂದು ಸನ್ನಿವೇಶಕ್ಕೆ ತಕ್ಕ ಹಾಗೆ ಆತನು ತನ್ನನ್ನು ತಾನು ಮಾರ್ಪಡಿಸ್ಕೊಳ್ಳಿಲ್ಲ, ತನ್ನನ್ನ ಅವನು ಸಿದ್ಧಗೊಳಿಸ್ಕೊಳ್ಳಿಲ್ಲ. ಅವನು ಕೇವಲ ದಾಸತ್ವದಲ್ಲಿದ್ದಂತಹ ಆ ಐಗುಪ್ತ ದೇಶದಲ್ಲಿ ಇದ್ದಂತಹ ಪರಿಸ್ಥಿತಿಯನ್ನು ತಗೊಂಡು ಹೊರತು, ದೇವರು ನನಗೆ ಈ ಒಂದು ನಾಯಕತ್ವವನ್ನು ಕೊಟ್ಟಿದ್ದಾನೆ, ಇವರನ್ನು ನಾನು ನಿಭಾಯಿಸಬೇಕು, ಇವರನ್ನ ನಾನು ಪ್ರತಿರೋಧಿಸಬೇಕು, ಈ ಸಂದರ್ಭದಲ್ಲಿ ಅವರನ್ನ ನನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕು. ಒಂದ್ ವೇಳೆ ನಿಯಂತ್ರಣಕ್ಕೆ ಬರದೇ ಹೋದ್ರೂ ಪರವಾಗಿಲ್ಲ, ಇವರ ಒಂದು ಒತ್ತಾಯಕ್ಕೆ ಮಣಿಬಾರ್ದು, ನಾನು ಚಿನ್ನದ ಬಸವನ್ನ ಮಾಡಬಾರ್ದು, ವಿಗ್ರಹಾರಾಧನೆ ಮಾಡಿ ದೇವರಿಗೆ ವಿರೋಧವಾಗಿ ನಾನು ಭ್ರಷ್ಟನಾಗಬಾರ್ದು ಅನ್ನುವಂತಹ ತೀರ್ಮಾನವನ್ನ ತೆಗೆದುಕೊಳ್ಳಿಕ್ಕೆ ಆತನು ಭಯ ಪಡ್ತಾನೆ. ಇದನ್ನ ನಾವು ಅನೇಕ ಸಲ ನೋಡ್ತೇವೆ. ಇಸ್ರಾಯೇಲರಲ್ಲಿ ಇವನ್ ಎಲಿ ಹತ್ರನೂ ನೋಡ್ತೇವೆ. ಅವನು ತನ್ನ ಮಕ್ಕಳನ್ನ ಸರಿಪಡಿಸೋ ವಿಷಯದಲ್ಲಿ ಅವನು ಕಠಿಣವನ್ನ, ಆ ಸ್ಟ್ರಿಕ್ಟ್ ಏನಿದೆ ಕಟ್ಟುನಿಟ್ಟನ್ನ ಅವನು ಕಟ್ಟುನಿಟ್ಟಿನ ಸ್ವಭಾವನಲ್ಲಿ ಇರೋದಿಲ್ಲ. ಅವನು ತುಂಬಾ ಒಂದು ಸಾಧಾರಣವಾದ ರೀತಿಯಲ್ಲಿ ಬಹಳ ಸಲಿಗೆಯನ್ನ ತೋರಿಸುವಂತಹ ಒಬ್ಬ ಪೋಷಕನಾಗಿರ್ತಾನೆ. ಹಾಗಾಗಿ ಅಂತಹ ಸಲಿಗೆ ತೋರಿಸುವಂತಹ ಕಟ್ಟುನಿಟ್ಟಿಲ್ಲದ ಪೋಷಕರಲ್ಲಿ ಬೆಳೆದಾಗ್ಲೆಲ್ಲ ಈ ಬುದ್ಧಿ ಇರ್ತದೆ. ಅಂದ್ರೆ ದೇವರಿಗೆ ವಿರೋಧವಾಗಿ ಪಾಪ ಮಾಡುವಂತಹ, ಪಾಪಕ್ಕೆ ದಾಸರಾಗುವಂತಹ ಪರಿಸ್ಥಿತಿ ಬಂದಾಗ ಅದಕ್ಕೆ ಅನುಗುಣವಾಗಿ ನಡ್ಕೊಳ್ಳುವಂತಹ ಒಂದು ಸ್ವಭಾವ ಅವರಲ್ಲಿರ್ತದೆ. ಇದೇ ಸ್ವಭಾವ ನಾವು ಆರೋನನಲ್ಲಿ ನೋಡ್ತೇವೆ. ಹಾಗಾಗಿ ಆರೋನನು ತನ್ನ ನಾಯಕತ್ವದಲ್ಲಿ ಸಂಪೂರ್ಣವಾಗಿ ವಿಫಲನಾದ. ಅದಕ್ಕೆ ಸ್ವಾಮಿ ಹೇಳೋದು, ಮೋಶೆ ಬಂದು ಕೇಳ್ತಾನೆ, ಏನಪ್ಪಾ ಮಾಡ್ಬಿಟ್ಟೆ, ನೀನು ಏನ್ ಮಾಡ್ದೆ, ಈ ಜನರನ್ನ ನೀನು ಸರಿಯಾಗಿ ನಡೆಸ್ಕೊಳ್ಳಿಲ್ವಲ್ಲ, ಯಾಕೆ ಈ ರೀತಿ ಮಾಡಿದೆ ಅಂತ ಹೇಳುವಾಗ ಆರೋನನು ಉತ್ತರ ಕೊಡೋದು ನೋಡ್ತೇವೆ. ಎಲ್ಲಿ ನೋಡ್ತೇವೆ? ಇಲ್ಲಿ ನೋಡಿ, ಆಗ ಅವನು ಆರೋನನನ್ನು, ನೀನು ಈ ಜನರಿಂದ ಮಹಾಪರಾಧವನ್ನು ಮಾಡಿಸಿದೆಯಲ್ಲ, ಹೀಗೆ ಮಾಡಿಸುವುದಕ್ಕೆ ಇವರು ನಿನಗೇನು ಮಾಡಿದರು, ನಿನಗೇನ್ ಮಾಡಿದ್ರು, ಇವರಿಂದನೂ ಅಪರಾಧ ಮಾಡಿಸ್ಬಿಟ್ಟಿಯಲ್ಲ, ನೀನು ಅಪರಾಧಿಯಾದಿಯಲ್ಲ, ನೀನು ಇವ್ರಿಗೆ ವಿರೋಧವಾಗಿ ಒಂದು ಮಾತಾಡಿ ಅವರನ್ನ ಒಂದು ನಿಯಂತ್ರಣಕ್ಕೆ ಬರಬಹುದಾಗಿತ್ತಲ್ಲ ಅನ್ನೋ ರೀತಿ ಕೇಳ್ತಾ ಇರೋದು. ಅದಕ್ಕೆ ಯಾರನ್ನು ಸ್ವಾಮಿಯವರು ರೋಷಗೊಳ್ಳಬಾರದು. ತಮ್ಮನೇ ಆಗಿರ್ಬೋದು ಮೋಶೆ, ಆದ್ರೆ ದೇವರು ನೇಮಿಸಿದಂತ ಒಬ್ಬ ನಾಯಕನಾದ್ರಿಂದ ಅವನ ಸಮಾಧಾನ ಪಡಿಸ್ಲಿಕ್ಕೆ ಅಣ್ಣನಾದ ಆರೋನ್ ಮೋಶೆಯನ್ನ, ಸ್ವಾಮಿಯವರು ರೋಷಗೊಳ್ಳಬಾರದು. ಈ ಜನರು ದುಷ್ಟ ಸ್ವಭಾವಿಗಳೆಂಬುದನ್ನು ಬಲ್ಲಿರಷ್ಟೆ. ಅವರು ನನ್ನ ಬಳಿಗೆ ಬಂದು ನಮ್ಮ ಮುಂದುಗಡೆಯಲ್ಲೇ ಹೋಗುವುದಕ್ಕೆ ದೇವರುಗಳನ್ನು ಮಾಡಿಸಿಕೊಡು, ಐಗುಪ್ತ ದೇಶದಿಂದ ನಮ್ಮನ್ನು ಕರಕೊಂಡು ಬಂದ ಮೋಶೆಯು ಏನಾದನೋ ಗೊತ್ತಿಲ್ಲ ಅಂದರು. ಅದಕ್ಕೆ ನಾನು ಯಾರಲ್ಲಿ ಚಿನ್ನದ ಒಡವಿದೆಯೋ ಅವರೆಲ್ಲರೂ ತೆಗೆದು ನನಗೆ ಕೊಡಬೇಕು ಅಂದೆ. ಅವರು ಹಾಗೆ ಕೊಡಲಾಗಿ ನಾನು ಆ ಚಿನ್ನವನ್ನು ಬೆಂಕಿಯಲ್ಲಿ ಹಾಕಿದಾಗ ಈ ಬಸವ ಉಂಟಾಯಿತು. ಜನರು ಅಂಕೆ ತಪ್ಪಿ ತಮ್ಮ ಇಷ್ಟ ಬಂದಂತೆ ಮಾಡುವುದಕ್ಕೆ ಆರೋನನು ಅವರನ್ನು ಬಿಟ್ಟದ್ರಿಂದ ಅವರ ವಿರೋಧಿಗಳು ಅಪಹಾಸ್ಯ ಮಾಡುವುದಕ್ಕೆ ಆಸ್ಪದವಾಯಿತು. ಇದು ತಾನೇ ಅವರ ವಿರೋಧಿಗಳು ಅಂದ್ರೆ ಯಾರು? ಇಸ್ರಾಯೇಲರನ್ನ ದ್ವೇಷ ಮಾಡುತ್ತಿದ್ದಂಥವ್ರು,
ನಿಜವಾದ ದೇವರ ಭಕ್ತರು, ಸ್ವಕೀಯ ಜನಾಂಗ ಅಂತ ಅನ್ನಿಸ್ಕೊಳ್ಳುವಂತಹ ಇವರ ವಿಷಯದಲ್ಲಿ ಅವರು ಅಪಹಾಸ್ಯ ಮಾಡುವಂತದ್ದಕ್ಕೆ ಒಂದು ಆಸ್ಪದ ಕೊಟ್ಬಿಟ್ರು. ಯಾವ ಸೀಮೆ ಜನರು ಇವರು? ಏನ್ ದೇವರ ನಿಜವಾದ ಭಕ್ತರು ಇವರು? ಜೀವಸ್ವರೂಪನಾದ ದೇವರನ್ನ ಆರಾಧನೆ ಮಾಡೋರು ಏನ್ ಮಾಡಿದ್ರು? ನಮ್ಮ ಹಾಗೇನೆ ಇವರು ಒಂದು ಬೊಂಬೆ ಮಾಡ್ಕೊಂಡು ಅದನ್ನ ಮುಂದೆ ಕುಣ್ಕೊಂಡು ಉತ್ಸವ ಮಾಡ್ಕೊಂಡು ಇವರು ದೇವರನ್ನ ಆರಾಧನೆ ಮಾಡಿದ್ರು, ನಮಗೂ ಇವ್ರಿಗೂ ವ್ಯತ್ಯಾಸ ಇಲ್ಲ ಅನ್ನೋ ರೀತಿ ಅಪಹಾಸ್ಯ ಮಾಡೋ ರೀತಿ ಮಾಡ್ಬಿಟ್ರು. ನೋಡಿ, ಇಂತಹ ಸನ್ನಿವೇಶ ಇಲ್ಲಿ ಬಂದ್ಬಿಡ್ತು. ಇದನ್ನು ಸನ್ನಿವೇಶವನ್ನ ಅರ್ಥ ಮಾಡ್ಕೊಳ್ಳಾರ್ದೆ ಸನ್ನಿವೇಶಕ್ಕೆ ತಕ್ಕ ಹಾಗೆ ತನ್ನನ್ನ ತಾನು ಸರಿಪಡಿಸ್ಕೊಳಕ್ಕಾಗದೆ ಇದ್ರಿಂದ ಈ ಫೇಲ್ ಟು ಸೀಸ್ ದ ಮೂಮೆಂಟ್ ಅಂಡ್ ಡೂ ವಾಟ್ ವಾಸ್ ರೈಟ್. ಅವ್ರ ದೃಷ್ಟಿಯಲ್ಲಿ ಏನು ಸರಿ ಅದನ್ನ ಮಾಡಿದ. ಇನ್ಸ್ಟೆಡ್ ಆಫ್ ಟ್ರಸ್ಟಿಂಗ್ ದ ಲಾರ್ಡ್ ಈ ವಿಲ್ಟೆಡ್ ಬಿಫೋರ್ ದ ಮೆಜಾರಿಟಿ. ಜನರ ಸಮೂಹಕ್ಕೆ, ಬಹುಸಂಖ್ಯಾತರ ಒತ್ತಡಕ್ಕೆ ಅವನು ಮಾಡಿದ್ರು. ಬಹು ಜನರ ಬೇಡಿಕೆ ಮೇರೆಗೆ ಅಂತ ಹೇಳ್ತೀವಲ್ಲ, ಹಾಗೆ ಅವರ ಒತ್ತಾಯದಕ್ಕೆ ಆತನು ಮಾಡಿದ. ದ ಪೀಪಲ್ ಡಿಮ್ಯಾಂಡೆಡ್ ದ ಅನ್ಥಿಂಕಬಲ್, ಕಮ್ ಮೇಕ್ ಅಸ್ ಇಟ್ ಗಾಡ್ ಹೂ ವಿಲ್ ಗೋ ಬಿಫೋರ್ ಅಸ್. ನಮ್ಮ ಮುಂದೆ ಹೋಗುವುದಕ್ಕೆ ಒಬ್ಬ ದೇವರನ್ನ ನಾವು ಮಾಡ್ಕೊಳ್ಳು ಅಂತ ಹೇಳಿ ಒತ್ತಾಯಪಡಿಸಿದಾಗ ಅದಕ್ಕೆ ಮಣಿದು ಸ್ವತಃ ಕೈಗಳಿಂದ ಅವನು ಆ ವಿಗ್ರಹವನ್ನು ಮಾಡ್ಕೊಳ್ಳೋದನ್ನ. ಯಾಕೆ ಈ ತರ ಆಯ್ತು ಅಂತಂದ್ರೆ, ನಾವು ಜನರನ್ನ ಒಪ್ಪಿಸ್ಲಿಕ್ಕೆ ಅನೇಕ ಸಲ ಹೋಗ್ತೇವೆ. ನಾಯಕತ್ವದಲ್ಲಿ ಜನರನ್ನ ಹೇಗಾದ್ರೂ ಒಪ್ಪಿಸ್ಬೇಕು ಅಂತ ಹೋಗ್ತೇವೆ. ನಮಗೆ ಅನೇಕ ಸಲ ದೇವರನ್ನು ಒಪ್ಪಿಸೋದಕ್ಕಿಂತ ಜನರು ಒಪ್ಪಿಸುವ ಕಡೆ ನಮ್ಮ ಮನಸ್ಸು ಹೆಚ್ಚು ವಾಲಿರುತ್ತೆ. ಯಾಕಂದ್ರೆ ಜನರ ಮಧ್ಯದಲ್ಲಿ ನಾವು ವಾಸ ಮಾಡ್ಬೇಕಲ್ಲ. ಜನರು ನಮ್ಮನ್ನು ದೊಡ್ಡವರು ಅಂತ ಅಂದ್ಕೊಂಡಿದಾರಲ್ಲ, ನಾವೇಗೆ ಅವ್ರ ದೃಷ್ಟಿಯಲ್ಲಿ ಹೀಗಾಗೋದು? ಅಥವಾ ಯಾಕೆ ಅವರನ್ನ ನಾವು ಅವರ ದ್ವೇಷ ಕಟ್ಕೊಳ್ಳೋದು, ಅವರ ಹಗೆತನ ಕಟ್ಕೊಳ್ಳೋದು, ಅವ್ರ ವಿರುದ್ಧವಾಗಿ ನಾವ್ ಯಾಕೆ ನಿಲ್ಬೇಕು? ಇಷ್ಟೆಲ್ಲ ಮಾಡ್ಬಿಡ್ತೇವೆ ಪ್ರಿಯರೇ, ಅದು ತಪ್ಪು. ಇದನ್ನೇ ತಾನೇ ಸೌಲನು ಮಾಡಿದ್ದು. ಅವನೇನ್ ಮಾಡ್ದ? ದೇವರ ಹೆಕ್ಕೊಟ್ಟಂತಹ ಆಜ್ಞೆಗಳಿಗೆ ಅವಿಧೇಯನಾದನು. ತನ್ನನ್ನ ತಾನೇ ಹೆಚ್ಚು ಕರುಣೆ ಅನ್ನೋ ರೀತಿ ನಡ್ಕೊಂಡು ಯಾವ್ದ್ಯಾವ್ದು ಶ್ರೇಷ್ಠವಾಗಿದೆಯೋ ಅದನ್ನ ಉಳಿಸ್ಕೊಂಡು, ದೇವರ ಅದನ್ನ ಯಾರು ಉಳಿಸ್ಬೇಡ, ಎಲ್ಲವನ್ನೂ ನೀನು ಕೊಲ್ಲು, ಎಲ್ಲವನ್ನೂ ನಾಶಪಡಿಸು ಅಂತ ದೇವರು ಯಾತಕ್ಕೆ ಹೇಳಿದ್ನು ಅಂದ್ರೆ ಅವ್ರ ಮೇಲೆ ಆತನ ತೀರ್ಪು ಕೊಟ್ಟಿದನು. ತೀರ್ಪು ದೇವ್ರು ಕೊಟ್ಟಿರೋದು, ಇವನು ತನ್ನ ಸ್ವತಃವಾಗಿ ತೆಗೆದುಕೊಂಡಂತಹ ನಿರ್ಣಯವಲ್ಲ. ದೇವರು ಕೊಟ್ಟ ತೀರ್ಪನ್ನ ಇವನು ನೆರವೇರಿಸಬೇಕಾಗಿತ್ತು. ಇದು ತಾನೇ ಅವನ ಒಂದು ಕರ್ತವ್ಯವಾಗಿತ್ತು. ಕರ್ತವ್ಯವನ್ನ ಮೀರೋದ್ರಿಂದ ಆತನು ಶಾಶ್ವತವಾಗಿ ದೇವರಿಂದ ತಳ್ಳಲ್ಪಟ್ಟನು. ಸೌಲನ ಬದಲಿಗೆ ದೇವರು ದಾವೀದನ್ನ ಆಯ್ದುಕೊಂಡದನ್ನು ನೋಡ್ತೇವೆ. ಇಲ್ಲಿ ಆರೋನನ ಹೀಗೆ ಮಾಡಿದ್ರಿಂದ ಆರೋನನ ಮೇಲೆ ದೇವರು ಕೋಪಗೊಳ್ಳೋದನ್ನ ನೋಡ್ತೇವೆ. ಪ್ರಿಯರೇ, ನಾವು ಯಾವಾಗ್ಲೂ ಒಂದನ್ನ ತಿಳ್ಕೋಬೇಕು, ನಾವು ದೇವರ ಸಂಗಡವಿದ್ರೆ ನಾವೇ ಮೆಜಾರಿಟಿ, ದೇವರು ನಮ್ಮ ಸಂಗಡ ಇದ್ರೆ ನಾವೇ ಮೆಜಾರಿಟಿ. ಇಡೀ ಪ್ರಪಂಚ ಒಂದ್ ಕಡೆ ಇದ್ದು ದೇವರ ಕಡೆ ನಾವು ನಮ್ ಕಡೆ ದೇವರೊಬ್ಬನಿದ್ದಾನೆ ಅಂತಂದ್ರೆ ನಾವು ಮೆಜಾರಿಟಿ. ಇದನ್ನ ನಾವು ನೋಡ್ತೇವೆ. ಹಾಗಾಗಿ ನಾವು ದೇವರಿಗೆ ವಿರೋಧವಾಗಿ ನಿಂತ್ಕೊಳ್ಳುವಂತಹ ಸಂದರ್ಭಗಳು ಬಂದಾಗ ನಾವೆಲ್ಲದಕ್ಕೂ ಸಿದ್ಧವಾಗಿರ್ಬೇಕು. ಇದನ್ನೇ ತಾನೇ ನಾವು ಇವನಲ್ಲಿ ನೋಡ್ತೇವೆ. ಸ್ನಾನಿಕನಾದ ಯೋಹಾನ, ಆತನಿಗೆ ಸೆರೆಮನೆ ಆಯ್ತು, ಕತ್ತಲ ಕೋಣೆಯಲ್ಲಿ ನೂಕಲ್ಪಟ್ಟನು, ಅವನು ಎಲ್ಲಾ ರೀತಿಯಲ್ಲೂ ಬಂಧಿಸಲ್ಪಟ್ಟು ಅವನು ಸ್ವೇಚ್ಛೆಯಾಗಿ ಅಡವಿಯಲ್ಲಿ ಮೈದಾನದಲ್ಲಿ ಯಾವುದೇ ಬಂಧನವಿಲ್ಲದೆ ದೇವರ ವಾಕ್ಯಗಳನ್ನ ಆತನು ನೇರವಾಗಿ ಹೇಳ್ತಾ ಇದ್ದನು. ಇಸ್ರಾಯೇಲರನ್ನ ಕುರಿತು ಹೇಳ್ತಾ ಇದ್ನು, ಎಲ್ಲ ಸರ್ಪ ಜಾತಿಯವರೇ ಅಂತ ಕರಿತಾ ಇದ್ರು. ಅವರು ಬಂದು ಆತನ ಮಾತನ್ನ ಕೇಳ್ತಾ ಇದ್ರು. ಸಾಲದಕ್ಕೆ ಹೆರೋದನೇ ಆತನ ವಿಷಯದಲ್ಲಿ ಭಯಭಕ್ತಿಯು ಒಳ್ಳೆ ಅವನ ಮೇಲೆ ಭಯವನ್ನ ಇಟ್ಕೊಂಡಿದ್ನು. ಅವನನ್ನು ಕೊಲ್ಲಿಸ್ಬೋದಾಗಿತ್ತು, ಅವನು ಕೊಲ್ಲಿಸ್ಲಿಕ್ಕೆ ಅವನು ಸಿದ್ಧವಾಗಿರ್ಲಿಲ್ಲ. ಆದ್ರೆ ಅವನನ್ನ ಕೊಲ್ಲಲಿಕ್ಕೆ ಈ ಪಿತೂರಿ ಮಾಡದಂತವಳು ಯಾರು ಅಂದ್ರೆ ಹೆರೋದ್ಯಳು. ಆತನ ವ್ಯಭಿಚಾರಕ್ಕೆ ಗುರಿಯಾಗಿದ್ದಂಥವಳು. ಆತನು ಯಾವಾಗಲೂ ತಪ್ಪು ಅಂತ ಹೇಳುವಾಗ ಅರಸನಿಗಿಂತ ಬೇಸರ ಆಗ್ತಾ ಇದ್ದಿದ್ದು ಹೆರೋದ್ಯಳಿಗೆ. ನಾನು ಮಾಡ್ತಾ ಇದ್ದಾನೆ, ಈತನು ಬೆಟ್ಟು ತೋರಿಸ್ತಾ ಇದ್ದಾನಲ್ಲ, ಇವನಿದ್ರೆ ತಾನೆ ಅಂತ ಹೇಳಿ ಅವನನ್ನ ಸಾಯಿಸ್ಲಿಕ್ಕೆ ಅವಳು ಹವಣಿಸಲು ಅಂತಹ ಒಂದು ಪಿತೂರಿಗೆ ಅವನು ಬಲಿಯಾದನು. ಯಾರು? ಸ್ನಾನಿಕನಾದ ಯೋಹಾನ. ಆತನು ತನ್ನ ತಲೆ ತೆಗೆಸಿಕೊಳ್ಳುವಂತಹ ಸಂದರ್ಭ ಇದ್ದಾಗ್ಯೂ ಸಹ ಅದಕ್ಕೆ ಅದು ಯೇಸು ಕ್ರಿಸ್ತನು ದುಃಖ ಪಡ್ಲಿಲ್ಲ. ಯಾಕಂತಂದ್ರೆ ಆತನ ರಾಜ್ಯಕ್ಕೆ ಯಾರ್ಯಾರು
ವಾಗ್ಬೇಕಾಗಿದೆಯೋ ಅಥವಾ ಜನರನ್ನು ಸಿದ್ಧಪಡಿಸ್ತಾರೋ ಅಂಥವರು ಹುತಾತ್ಮರು, ರಕ್ತ ಸಾಕ್ಷಿಗಳಾಗಬೇಕಾಗಿತ್ತು. ಹಾಗಾಗಿ ಪ್ರಥಮ ರಕ್ತ ಸಾಕ್ಷಿಯಾಗಿ ನಾವು ಸ್ನಾನಿಕನಾದಿ. ರಾಜನ ವಿರುದ್ಧವಾಗಿ ನಿಂತು, ಸಾಮಾನ್ಯ ಪ್ರಜೆ ಜೊತೆ ನಾವು ವಿರುದ್ಧ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ರಾಜನ ವಿರುದ್ಧವಾಗಿ ನಿಂತು, ರಾಜನೇ ಅರಸನೇ ಮಾಡ್ತಾ ಇರೋದು ತಪ್ಪು, ಇದು ದೇವರಿಗೆ ವಿರುದ್ಧವಾದ ಕೆಲಸ, ಇದು ಪಾಪ ಅಂತ ಹೇಳುವಾಗ್ಲೆಲ್ಲ ಅರಸನಿಗೆ ಅದನ್ನ ಬಿಟ್ಟು ಆ ಬಂಧನದಿಂದ ನಾನು ತಪ್ಪಿಸ್ಕೊಳ್ಬೇಕು, ಇದರಿಂದ ನಾನು ಮುಕ್ತನಾಗಬೇಕು ಅಂತ ಅನೇಕ ಸಲ ಆತನು ಪ್ರಯತ್ನ ಪಡ್ತಾನೆ. ಆದ್ರೆ ಹೆರೋದ್ಯಳು ಅವನನ್ನ ತನ್ನ ಬಲೆಗೆ ಹಾಕೊಳ್ತಾಳೆ. ಬೇರೆ ಇಲ್ಲಿ ಜನ ಸಮೂಹವು ಆತನನ್ನ ಹಾಗೆ ಮಾಡುವಂತಹ ಪರಿಸ್ಥಿತಿ ಸನ್ನಿವೇಶ ಬಂತು. ಆರೋನನ್ನು ಗಟ್ಟಿಯಾಗಿ ನಿಂತ್ಕೊಳ್ಳದೆ ಅವನು ತಪ್ಪು ಮಾಡಬೇಕು. ಆತ ತಪ್ಪುಗಳನ್ನ ನಾವು ಯಾವಾಗ್ಲೂ ಮಾಡಬಾರ್ದು. ನಾವು ಯಾವಾಗ್ಲೂ ಜನ ಸಮೂಹದ ಒತ್ತಡಕ್ಕೆ ಮಣಿಬಾರದು. ಇದು ತಾನೇ ನಾವು ತಿಳ್ಕೊಬೇಕಾಗಿದೆ. ಇವತ್ತು ಏನಾಗಿದೆ, ಎಲ್ಲಾ ಜನರು ದೇವರನ್ನ ಅಥವಾ ದೇವರನ್ನೇ ನಂಬದೇ ಇರುವಂತಹ ಜನರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯೇಸು ಕ್ರಿಸ್ತನು ಹೇಳುವಾಗ ಎಲ್ರಿಗೂ ಒಂದು ಅಪಹಾಸ್ಯ ಮಾಡುವಂತಹ ಸ್ಥಿತಿ ಬಂದಿದೆ. ಅದರಲ್ಲೂ ಜ್ಞಾನಿಗಳು ಅಂತ ಹೇಳೋರು, ವಿಜ್ಞಾನವನ್ನು ಓದುವಂತವ್ರು ದೇವರ ನಿಜವಾದ ವಿಜ್ಞಾನ ಅನ್ನೋದನ್ನ ಮರ್ತಿದ್ದಾರೆ. ದೇವರು ವಿಜ್ಞಾನದ ನಿಯಮಗಳನ್ನ ಮಾಡಿದಾನೆ ಮರ್ತಿದ್ದಾರೆ. ಆ ನಿಯಮಗಳನುಸಾರವಾಗಿ ಇದೆಲ್ಲ ನಡೀತಾ ಇದೆ. ಭೂಮಿಗಳು, ಆಕಾಶಗಳು, ಗ್ರಹಗಳು ಈ ಸುತ್ತುತ್ತಾ ಇರೋದು, ಈ ಸೋಲಾರ್ ಸಿಸ್ಟಮ್, ಇದೆಲ್ಲ ಸ್ವಾಮಿ ತನ್ನ ಬುದ್ಧಿಯಲ್ಲಿ ಯೆಹೋವನು ಜ್ಞಾನದಿಂದ ಇದನ್ನ ಸ್ಥಾಪಿಸಿದನು, ತನ್ನ ತಿಳುವಳಿಕೆಯಿಂದ ಸ್ಥಿರಪಡಿಸಿದನು. ಅವನ ಜ್ಞಾನ ಎಲ್ಲಾ ವಿಜ್ಞಾನಕ್ಕಿಂತಲೂ ದೊಡ್ಡ ಜ್ಞಾನ. ಆದ್ರಿಂದ ನಾವು ವಿಜ್ಞಾನಿಗಳ ಹೇಳಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ, ನಮ್ಮನ್ನ ಆಳುವಂತವ್ರು ಹೇಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ, ಅಥವಾ ನಮ್ಮ ಹಿರಿಯರು ನಮ್ಗೆ ಹೇಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಯಾವಾಗ್ಲೂ ದೇವರ ವಿರುದ್ಧವಾಗಿ ನಿಲ್ಬಾರ್ದು. ಯಾಕಂತಂದ್ರೆ ದೇವರ ವಿರುದ್ಧವಾಗಿ ನಿಂತ್ರೆ ನಾವು ಜನರನ್ನ ಗೆದ್ಕೊಳ್ಬಹುದು. ಒಬ್ಬ ವ್ಯಕ್ತಿಯು ಇಡೀ ಲೋಕವನ್ನೇ ಗೆದ್ಕೊಂಡು ತನ್ನ ಪ್ರಾಣ ನಷ್ಟ ಪಟ್ರೆ ಅವ್ನಿಗೇನು ಪ್ರಯೋಜನ ಅಂತ ಯೇಸು ಕ್ರಿಸ್ತನಿಗೆ ಹೇಳುವಂತೆ, ನಾವು ಎಲ್ಲವನ್ನೂ ಗೆದ್ಕೊಂಡು ನಾವು ಪ್ರಾಣ ನಷ್ಟಪಟ್ರೆ, ನಮ್ಮ ಆತ್ಮ ನಷ್ಟವನ್ನ ಮಾಡ್ಕೊಂಡ್ರೆ ನಮಗೇನು ಪ್ರಯೋಜನ? ಆದ್ರಿಂದ ಈ ಒಂದು ಪಾಠದಲ್ಲಿ ತಿಳ್ಕೊಳ್ಬೇಕಾಗಿರೋದಂದ್ರೆ ನಮ್ಮಲ್ಲಿ ನಾಯಕತ್ವದ ಗುಣಗಳನ್ನ ಬೆಳೆಸ್ಕೊಳ್ಬೇಕು. ನಾಯಕತ್ವದ ಗುಣಗಳು ಹೇಗೆ ಅಂತಂದ್ರೆ, ನಾವು ಯಾವಾಗಲೂ ಸಿದ್ಧವಾಗಿರ್ಬೇಕು, ಜನರನ್ನ ನಡೆಸಲಿಕ್ಕೆ ಸಿದ್ಧವಾಗಿರ್ಬೇಕು. ಪೋಷಕರು, ತಂದೆ ತಾಯಿಗಳು ಯಾವ ರೀತಿ ತಮ್ಮ ಮಕ್ಕಳನ್ನ ನೋಡ್ಕೊಳ್ತಾರೋ ಹಾಗೆ ನಮಗೆ ಆ ಒಂದು ಪೇರೆಂಟಲ್ ಆಟಿಟ್ಯೂಡ್ ಇರ್ಬೇಕು ಜನರ ನಡೆಸಲಿಕ್ಕೆ. ಆ ಆಟಿಟ್ಯೂಡ್ ಮೋಶೆಗಿತ್ತು. ಯಾಕಂದ್ರೆ 40 ವರ್ಷಗಳ ಕಾಲ ಆತನು ಕುರಿಗಳನ್ನ ಮೇಯಿಸಿದ, ಪ್ರಾಣಿಗಳನ್ನ ಮೇಯಿಸುವಾಗ, ಕುರಿಗಳನ್ನ ಮೇಯಿಸುವಾಗ, ಈ ದನಕರುಗಳನ್ನ ಸಾಕುವಾಗ ನಿಮಗೆ ಆ ಒಂದು ಹೃದಯ, ತಾಯಿಯ ಹೃದಯ ಬರ್ತದೆ. ನಾನು ಅದನ್ನ ಅನುಭವಿಸಿದ್ದೇನೆ. ಯಾವ್ದಾದ್ರು ಹಸು ಏನಾದ್ರೂ ಅಥವಾ ಎತ್ತು ಏನಾದ್ರು ಶಬ್ದ ಮಾಡ್ತಾ ಇದ್ರೆ, ಏನಾದ್ರು ನೀರು ಅಡಿಕೆ ಇದೆಯೇನೋ, ಬಾಯಾರಿದೆಯೇನೋ ಅಂತ ಹೇಳಿ ಆ ಮಧ್ಯರಾತ್ರಿ ನಾನು ಎದ್ದು ನೀರು ನಾನು ತೊಟ್ಟಿಯಲ್ಲಿ ಅದನ್ನ ತಗೊಂಡೋಗಿ ಕುಡಿಸ್ತಾ ಇದ್ದೆ. ನಮ್ಮ ತಂದೆ ತಾಯಿಗಳು ಹಾಗೆ ನೋಡ್ಕೊಳ್ತಿದ್ ನನಗೆ ಗೊತ್ತು. ತುಂಬಾ ನಮ್ಮನ್ನ ಹೆಂಗ್ ಜೋಪಾನ ಮಾಡ್ತಾ ಇದ್ರು ಹಂಗೆ ಆ ಪ್ರಾಣಿಗಳನ್ನ ಜೋಪಾನ ಮಾಡ್ತಾ ಇದ್ರು. ಪ್ರಾಣಿಗಳನ್ನ ಸಾಕುವುದು, ಮೂಕ ಪ್ರಾಣಿಗಳನ್ನ ಪೋಷಿಸುವುದು, ಅವುಗಳನ್ನ ಸಾಕಿ ಸಲಹುವುದು ಯಾರಿಗೆ ಏನು ಗುಣ ಬೇಕು ಅಂತಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳುವಂತಹ ಗುಣ ಬೇಕು. ಇಲ್ಲಿ ಜನರನ್ನ ಅರ್ಥ ಮಾಡಿಕೊಂಡು ಜನರಿಗೆ ಯಾವ ರೀತಿಯಾದ ರೀತಿಯಲ್ಲಿ ಬುದ್ಧಿ ಹೇಳ್ಬೇಕು, ಇದು ತಾನೇ ನಾಯಕತ್ವದ ಗುಣ. ಇದು ತಾನೇ ಪೋಷಕರ ಒಂದು ಮನೋ ಇದು ಆಟಿಟ್ಯೂಡ್, ಮನೋಧೋರಣೆ, ಮನಸ್ಸು ಅದಿರಬೇಕಾಗಿದೆ. ಇಂಥ ಒಂದು ಕ್ವಾಲಿಟಿಯನ್ನ ನಾವು ಬೆಳೆಸ್ಕೊಂಡ್ರೆ ಮಾತ್ರ ನಾವು ನಮ್ಮ ಜನರನ್ನ ಅಥವಾ ನಮ್ಮ ಕುಟುಂಬಸ್ಥರನ್ನ, ನಮ್ಮ ಮಕ್ಕಳನ್ನ, ಒಂದು ಸಮೂಹವನ್ನ ನಾವು ನಡೆಸ್ಕೊಂಡು ಹೋಗ್ಬೋದು. ಇಲ್ಲ ಅಂತಂದ್ರೆ ಸಮೂಹದ ಒಂದು ಒತ್ತಡಕ್ಕೋ, ಸಮೂಹ ಮೆಜಾರಿಟಿ ಜನರು ಆ ಕಡೆ ಒಲ್ದಿದ್ದಾರೆ, ಟ್ರೆಂಡ್ ಆ ಕಡೆ ಹೋಯ್ತು ಅನ್ನೋಕ್ಕೋಸ್ಕರ, ಇನ್ಕ್ಲೈನ್ ಆಗಿದ್ದಾರೆ ಅನ್ನೋಕ್ಕೋಸ್ಕರ ಒಂದು ಇದಕ್ಕೆ ನಾವು ಕೂಡ ಆ ಟ್ರೆಂಡ್ಗೆ ಒಳಗಾಗ್ಬಾರ್ದು. ನಾವು ವಿರುದ್ಧವಾಗಿ ನಿಲ್ಬೇಕಾಗತ್ತೆ. ಒಮ್ಮೊಮ್ಮೆ ಈ ಜನರ ಒಂದು ಏನಿದೆ ಪ್ರಭಾವದ ಎದುರಿಗೆ ನಾವು ಈಜಬೇಕಾಗತ್ತೆ. ಜನಾಭಿಪ್ರಾಯಕ್ಕೆ ವಿರೋಧವಾಗಿ ನಿಲ್ಬೇಕಾಗತ್ತೆ. ಅವರಿಗೆ ಸರಿಯಾದ ಮಾರ್ಗವನ್ನು ತೋರಿಸ್ಬೇಕಾಗತ್ತೆ. ಕಷ್ಟಗಳು ಅಥವಾ ಶಿಕ್ಷೆಗಳು ಅಥವಾ ಯಾವುದೇ ಪರಿಸ್ಥಿತಿಗಳು ಬಂದಾಗ ಅದನ್ನ ನಾವೇನು ಮಾಡ್ಲಿಕ್ಕಾಗಲ್ಲ. ದೇವ್ರು ತಾನೇ ನಮ್ಮ ಸಹಾಯಕ ನಿಲ್ತಾನೆ. ಒಂದ್ ವೇಳೆ ಆತರ ಸಹಾಯ ದೊರಕಲಿಲ್ಲ ಅಂದ್ರೆ ಏನ್ ತೊಂದ್ರೆ ಇಲ್ಲ. ಸ್ನಾನಿಕನಾದ ಯೋಹಾನ್ ರೀತಿ ನಾವು ರಕ್ತಸಾಕ್ಷಿಗಳಾಗ್ಬೇಕಾಗತ್ತೆ. ಇದನ್ನ ನಾವು ಈ ದಿನ ಜ್ಞಾಪಕ ಮಾಡ್ಕೊಳ್ಳೋಣ. ಆರೋನ್ ವಿಷಯದಲ್ಲಿ ತಿಳ್ಕೊಳ್ಳುವಾಗ ಏನಾದ್ರೂ
ಪ್ರಶ್ನೆಗಳು ಅಥವಾ ಇನ್ನೇನಾದ್ರೂ ನಿಮ್ಮ ಕಡೆಯಿಂದ ದೇವರ ಆತ್ಮನಿಂದ ಏನಾದ್ರು ತಿಳಿಸ್ಬೇಕು ಅನ್ನುವಂತಹ ಮನಸ್ಸಿದ್ರೆ, ನಿಮ್ಮ ವಿಷಯವಿದ್ರೆ, ದಯವಿಟ್ಟು ಈ ತರಗತಿಯಲ್ಲಿ ನೀವು ಭಾಗಿಯಾಗಬೇಕು, ಚರ್ಚೆ ಮಾಡ್ಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಚಿನ್ನಪ್ಪ ಸರ್, ಹೇಳಿ ಸರ್. yesterday we did talk about the children of Israel. And today morning the Holy Spirit revealed to me Yes, sir. One very simple example, which is the mindset of people. Like, say, suppose you do 99 good things to me. Yes. And by virtue of your human nature, you do one wrong thing. My human nature is what? I forget all the 99 good things, but I remember only the one bad thing. That was the mindset of these people of Israel. God did so many wonderful things to them. They forgot all of that. But when they faced difficulty, they remembered the difficulties more than the good things what the Lord has done. That's one thing. And according to today's Sabbath school lesson, we see the behavior of the Israelites, their attitude, when they did not see their leader, Moses, for some time. They became insecure in so many areas of their life, and therefore they resorted to have a golden calf. Okay. The very simple reason is because, you see, basically these Israelites were under 400 years of slavery under the Egyptian rule. So their mindset, what we call it as the stronghold, has passed for almost four generations. And their disposition was like this: always slavery, and a master. So they were subject to a cruel master, and their mindset, and that became a stronghold in them, that they always liked a master, cruel master, to rule over them, and they like to work under slave, to become a slave under them. So that was the mindset. So in the absence of Moses, you see, they felt insecure. And that is the reason why they wanted to have a golden calf, making it as our God. That mindset, even the Word of God also says that the mindset strongholds. Now, we may not have been slaves, our forefathers may not have been slaves, but that stronghold, the mindset, has come through several generations, even because of staying in a certain locality. So that's the reason the Word of God says that we now, after becoming born again, he says, we have now the mind of Christ. So that is where we got to operate to overcome any kind of a mindset if we have inherited through our parents, or through a locality, or through a culture, or through a tradition. That's what it is. ಖಂಡಿತ ಒಳ್ಳೆ ಒಂದು ವಿವರಣೆಯನ್ನ ನೀವು ಕೊಟ್ಟಿದ್ದೀರಾ ಸರ್, ನಿಮ್ಗೆ ಥ್ಯಾಂಕ್ಸ್ ಹೇಳ್ತೇನೆ. ಜನರು ಯಾವಾಗಲೂ ತಾವು ಬೆಳೆದಂತಹ ಒಂದು ಏನಿದೆ ಆ ವಾತಾವರಣ, ಅದರ ವಾತಾವರಣದ ಪ್ರಭಾವ ಆ ಜನರ ಮೇಲೆ ಆಗಿರ್ತದೆ. ಅವರ ಊರು ಕೇರಿ ಎಂಥದ್ದಾಗಿರ್ತದೆ, ಆ ಪ್ರಭಾವ ಆ ಜನರ ಮೇಲೆ ಹಾಗೇ ಆಗಿರ್ತದೆ. ಅವರ ಕುಟುಂಬಸ್ಥರು, ಅವರ ತಂದೆ ತಾಯಿಗಳು ಯಾವ ರೀತಿಯಲ್ಲಿ ಇರ್ತಾರೆ, ಅದರ ಒಂದು ಪ್ರಭಾವ ಆ ಮಕ್ಕಳಲ್ಲಿ ಇದ್ದೇ ಇರ್ತದೆ. ಸ್ವಲ್ಪ ಆಕಾರ ಬಣ್ಣ ಬೇರೆ ಆಗಿರ್ಬೋದು, ಅಷ್ಟು ಬಿಟ್ರೆ ಸ್ವಭಾವ ಏನಿದೆ ಅದನ್ನ ಅವರು ಪಡ್ಕೊಂಡು ಬಂದಿರ್ತಾರೆ. ತಂದೆ ತಾಯಿಗಳಿಂದ ಅಂದ್ರೆ ಅನುವಂಶೀಯವಾಗಿ ಅವರು ಕೆಲವು ಈ ಗುಣಗಳನ್ನ ಆ ಜೀನ್ಸ್ ಅಲ್ಲೇ, ಆ ವಂಶವಾಹಿನಿಯಲ್ಲಿ ಅವರು ಪಡ್ಕೊಂಡು ಬಂದಿರ್ತಾರೆ. ಅದು ಏನು ಸುಳ್ಳೇನಲ್ಲ. ಅದ್ರ ಜೊತೆಗೆ ವಾತಾವರಣ, ಸುತ್ತಲ ಜನರು ಯಾವ ಒಂದು ಪರಿಸರದಲ್ಲಿ ಬೆಳೆದಿದ್ದಾರೆ, ಯಾವ ವಾತಾವರಣದಲ್ಲಿ ಅವರು ಬೆಳೆದಿದ್ದಾರೆ, ಅದರ ಪ್ರಭಾವವು ಅವ್ರಿಗಾಗಿತ್ತು. ನೀವು ಸ್ಲಮ್ ಅಲ್ಲಿ ಬೆಳೆದಿರುವಂತಹ ಮಕ್ಕಳನ್ನ ನೀವು ನೋಡಿ, ಅವ್ರ ಗುಣ ಬೇರೆ. ಒಬ್ಬ ಅಧಿಕಾರಿಯ ಮನೆಯಲ್ಲಿ ಇರುವಂತಹ ಮಕ್ಕಳು ನೋಡಿ, ಅವ್ರ ಗುಣ ಬೇರೆ.
ಸಾಧಾರಣವಾದ ವ್ಯಕ್ತಿ, ದುಡಿಯುವಂತ ವ್ಯಕ್ತಿ, ಮಕ್ಕಳನ್ನ ದುಡಿಸುವಂತ ವ್ಯಕ್ತಿ, ಆ ಒಂದು ಸ್ವಭಾವನೆ ಬೇರೆ. ಅಥವಾ ನಮ್ಮಂತಹ ಬೋಧಕರ ಮಕ್ಕಳ ಸ್ವಭಾವನೆ ಬೇರೆ. ಬೋಧಕರ ಮಕ್ಕಳು ಅನೇಕ ಸಲ ನಾವು ಎಲ್ಲರನ್ನೂ ಬೋಧನೆ ಮಾಡಿ ನಡೆಸ್ತೇವೆ, ಎಲ್ಲಾರ್ಗು ಹೇಳ್ಕೊಡ್ಸ್ತೇವೆ. ಆದ್ರೆ ನಮ್ಮ ಮಕ್ಕಳು ಅದು ತಪ್ಪಿ ಹೋದಾಗ ಅವ್ರ ವಿರುದ್ಧವಾಗಿ ನಾವು ಸರಿಯಾಗಿ ಸ್ಟ್ರಿಕ್ಟ್ ಆಗಿ ಹೇಳಲಿಕ್ಕೆ ನಮ್ ಕೈಲಾಗದೆ ನಾವು ಕಷ್ಟಪಡ್ತೇವೆ. ಹೇಗೂ ದೇವ್ರು ಸರಿಪಡಿಸ್ಲಿ ಅಂತ ಅನ್ಕೊಳ್ತೇವೆ. ಆ ಒಂದು ಕಟ್ಟುನಿಟ್ಟಿನ ಸ್ವಭಾವ ನಮ್ಮಲ್ಲಿರೋದಿಲ್ಲ. ಆದ್ರೆ ಕೆಲವು ಫ್ಯಾಮಿಲಿಗಳಲ್ಲಿ ಈ ಬಹಳ ಕಟ್ಟುನಿಟ್ಟಾಗಿ ಮಕ್ಕಳನ್ನ ಬೆಳೆಸ್ತಾರೆ. ಹಣ ಇರುವಂತವ್ರು, ತುಂಬಾ ಎಲ್ಲ ಇರುವಂತವ್ರು ಏನ್ ಮಾಡ್ತಾರೆ, ಮಕ್ಕಳನ್ನ ಕಟ್ಟುನಿಟ್ಟಾಗಿ ಬೆಳೆಸಲ್ಲ. ಅವ್ರಿಗೆ ಬೇಕಾದನ್ನೆಲ್ಲ ಒದಗಿಸ್ಕೊಡ್ತಾರೆ. ಅಂತಹ ಮಕ್ಕಳು ಯಾವಾಗ್ಲೂ ಅವ್ರಿಗೆ ಯಾವ ಕಷ್ಟ ಬಂದ್ರೂ ಅವ್ರು ಸಹಿಸ್ಕೊಳ್ಳಿಕ್ಕಾಗಲ್ಲ. ಈ ದಾಸತ್ವದಲ್ಲಿ ಇದ್ದಂತಹ ಈ ಒಂದು ಇಸ್ರಾಯೇಲರಿಗೆ ತಾವು ಹಸಿವಿಂದಾದ್ರೂ ಸರಿ ಛಲದಿಂದ ನಾವು ಮುಂದೆ ಹೋಗ್ಬೇಕು ಅನ್ನುವಂತಹ ಛಲ ಇರ್ಲಿಲ್ಲ ಅವ್ರಿಗೆ. ಅವ್ರಿಗೆ ಊಟ ಸಿಗ್ಬೇಕು ಹೇಗೋ. ನಮ್ಗೆ ಡಾಕ್ಟರ್ ಡೇವಿಡ್ ಅವ್ರು ಹೇಳ್ತಾ ಇದ್ರು, ಒಬ್ಬ ರಾಜ ಬೇಕಾದ್ರೆ ಹಸಿದು ಮಲ್ಕೋತಾನೆ, ಅವನ ರಾಜ್ಯದ ವಿಷಯದಲ್ಲಿ ಏನಾದ್ರೂ ಚಿಂತೆಯಿಂದ. ಒಬ್ಬ ಭಿಕ್ಷಕ ಆ ರೀತಿ ಹಸ್ಕೊಂಡ್ ಮಲ್ಕೋತಾನ. ಯಾವ್ದಾದ್ರು ಮನೆ ಹೋಗಿ ಬೇಡಿ ತಿಂದು ಅವ್ರು ಕೊಟ್ಟಂತ ಊಟವನ್ನ ಚೆನ್ನಾಗಿ ಅವನು ಗಡದ್ದಾಗ ಊಟ ಮಾಡಿ ಅವನು ಮಲಗ್ಬಿಡ್ತಾನೆ. ಹಾಗಾಗಿ ಈ ನಾವು ಬೆಳೆದು ಬಂದಂತಹ ಒಂದು ವಾತಾವರಣ, ನಮ್ಮ ಸ್ಥಿತಿಗತಿಗಳು ಸಹ ಇದಕ್ಕೆಲ್ಲ ಕಾರಣ ಆಗಿರ್ತದೆ. ಇಲ್ಲಿ ಇಸ್ರಾಯೇಲ್ರು ಡಾಕ್ಟರ್ ಕ್ರಿಸ್ಟೋಫರ್ ಅವ್ರಿಗೆ ಹೇಳ್ದ ಹಾಗೆ ಅವರು ಬಹಳ ದೀರ್ಘಕಾಲದಲ್ಲಿ ಅವರು ದಾಸತ್ವವನ್ನ ಅನುಭವಿಸಿದ್ರು. ದಾಸತ್ವ ಅವರ ರಕ್ತದಲ್ಲಿ ಬಂದ್ಬಿಟ್ಟಿತ್ತು. ಅವರು ಏನು ತಮ್ಮ ಒಂದು ದೈಹಿಕ ಬಯಕೆಗಳು ಅಥವಾ ದೈಹಿಕ ಒಂದು ಅಗತ್ಯತೆಗಳು ಪೂರೈಸಲ್ಪಟ್ಟಾಗ ಅವರು ನಿರ್ಮೂಲರಾಗೋಗ್ತಿದ್ರು. ಅಥವಾ ಅಗತ್ಯ ಪೂರೈಸದೇ ಹೋದಾಗ ಅವರು ಅದಕ್ಕೋಸ್ಕರನೇ ತುಂಬಾ ಒಂದು ತಳಮಳ, ತುಂಬಾ ಡಿಸ್ಟರ್ಬ್ ಆಗೋದು, ಅದಕ್ಕೋಸ್ಕರ ಅವರು ಗುಣಗುಟ್ಟೋದು, ಅದನ್ನ ಅವರು ಒತ್ತಾಯಪೂರ್ವಕವಾಗಿ ಪಡ್ಕೊಳ್ಳೋದು, ಅದಕ್ಕೆ ತಮ್ಮ ನಾಯಕರನ್ನ ವಿರುದ್ಧವಾಗಿ ತಿರುಗಿ ಬೀಳೋದು, ಇಷ್ಟೆಲ್ಲ ಒಂದು ಸ್ವಭಾವ ಆ ಇಸ್ರೇಲ್ ಅಲ್ಲಿ ಇರ್ತದೆ ಅಂತ ನಾವು ತಿಳ್ಕೊಳ್ಬಹುದಾಗಿದೆ. ಬೇರೆ ಇನ್ನೇನಾದ್ರೂ ಇದ್ರೆ ವಿಷಯಗಳು ದಯವಿಟ್ಟು ಚರ್ಚೆ ಮಾಡ್ರಿ. ಬೋಧಕರಿದ್ದೀರಿ, ಹಾಗೇನೆ ನಮ್ಮ ಸಹೋದರರಿದ್ದಾರೆ, ಸಹೋದರಿಯರಿದ್ದಾರೆ. ಈ ವಿಷಯಗಳು ನಮ್ಗೆ ಯಾಕಂದ್ರೆ ಬಹಳ ಇಂಪಾರ್ಟೆಂಟು. ಈಗ ಸಮೂಹ ಸನ್ನಿ ಜನರಲ್ಲಿ ಇದೆ. ಸಮೂಹ ಸನ್ನಿ ಅಂತಂದ್ರೆ ಯಾರು ಜನರು ಏನ್ ಮಾಡ್ತಾರೋ ಅದಕ್ಕೆ ಸೈ ಅನ್ನೋದು, ಜೈ ಅನ್ನೋದು, ಇದು ಬೇಡಪ್ಪ ಅಂತ ಅನ್ನೋದಿಲ್ಲ. ಅದಕ್ಕೆ ವಿರುದ್ಧವಾಗಿ ನಿಲ್ಲುವಂತಹ ಒಂದು ಮನಸ್ಥೈರ್ಯವನ್ನ ತೋರೋದಿಲ್ಲ, ದೃಢವಾಗಿ ನಿಂತ್ಕೊಳ್ಳೋದಿಲ್ಲ, ಸ್ಥಿರತೆ ಇರೋದಿಲ್ಲ. ಇಂತಹ ಅಸ್ಥಿರವಾದ ಮನಸ್ಸು, ಚಂಚಲವಾದ ಮನಸ್ಸು, ಬಿದ್ದು ಹೋಗುವಂಥದ್ದು, ಹಿಂಜರಿಕೆ, ಇವೆಲ್ಲ ನಮ್ಮಲ್ಲಿ ಮನೆ ಮಾಡಿದೆ. ಆದ್ರೆ ದೇವರು ಹೇಳ್ತಾನೆ, ನಿಮಗೆ ಕೊಡಲ್ಪಟ್ಟಿರುವಂತಹ ಆತ್ಮ ಹೇಡಿ ಆತ್ಮವಲ್ಲ, ಧೈರ್ಯದ ಆತ್ಮ ಅಂತ. ನಾವು ಧೈರ್ಯವಂತರೇ ಆಗಿರ್ಬೇಕು, ಯಾವಾಗಲೂ ಧೈರ್ಯವಂತರೇ ಆಗಿರ್ಬೇಕು. ನಮ್ಗೆ ಬಂದು ಒದಗ್ತವೆ ಆಲ್ ಆಫ್ ಎ ಸಡನ್ ನಮ್ಗೆ ಕಷ್ಟಗಳು ಅಥವಾ ಪರಿಸ್ಥಿತಿಗಳು, ಬಹಳ ಸಂದಿಗ್ಧ ಪರಿಸ್ಥಿತಿಗಳು, ಅಥವಾ ನಮ್ಗೆ ಸರ್ಕಾರವೇ ನಮ್ಗೆ ವಿರುದ್ಧವಾಗಿ ನಿಲ್ಬಹುದು, ನಮ್ಮ ಪಕ್ಕದವರೇ ನಮಗೆ ವಿರುದ್ಧವಾಗಿ ನಿಲ್ಬಹುದು, ಅಥವಾ ನಮ್ಮ ಕುಟುಂಬಸ್ಥರೇ ನಮಗೆ ವಿರುದ್ಧವಾಗಿ ನಿಂತ್ಕೊಳ್ಬಹುದು. ಹಾಗಾಗಿ ನಾವು ದೇವರ ವಿಷಯದಲ್ಲಿ ದೃಢವಾಗಿ ಹೇಳಿ. ಒಂದು ವಿಷಯ ನೋಡಿ, ಹೇಳಿ ಸರ್. ದೇವರಿಗೆ ಬಹಳ ಅತಿ ಹತ್ತಿರವಾಗಿರ್ತಕ್ಕಂಥ ದಾವೀದನೇ ಒಂದು ಸಾರಿ ಆ ಮಲ್ಕಮ ಮೂರ್ತಿಯ ಮುಕುಟವನ್ನ ಧರಿಸ್ಕೊಂಡು ಡ್ಯಾನ್ಸ್ ಮಾಡ್ತಾನೆ. ಕೇಳಿದಿರಲ್ಲ ಅದು? ಸರ್, ಡ್ಯಾನ್ಸ್ ಮಾಡೋದು ಗೊತ್ತು. ಅದನ್ನ ಧರಿಸ್ಕೊಂಡ್ ಮಾಡೋದನ್ನ ಯಾವ ಚಾಪ್ಟರ್ ಇದೆ ಸರ್? ಆಯ್ತು, ನಾನು ತೋರ್ಸ್ಕೊಡ್ತೀನಿ ಅದನ್ನ. ನಾನು ಈಗ ಇಲ್ಲಿ ಬೇರೆ ಕಡೆ ಇದ್ದೀನಿ, ಇಲ್ಲೇ ಅದನ್ನ ತೋರಿಸಿದ್ದೆ. ಆ ಮಲ್ಕಮ ಮೂರ್ತಿಯ ಮುಕುಟವನ್ನ ಧರಿಸ್ಕೊಂಡು ಡ್ಯಾನ್ಸ್ ಮಾಡ್ತಾನೆ ಆಗ. ಆಯ್ತದು. ಸೊ ಈಗ ನಾನು ಹೇಳ್ಬೇಕಾಗಿದ್ದು ಏನಪ್ಪಾ ಅಂತಂದ್ರೆ, ಅದ್ರ ವಚನ ಕೊಡ್ತೀನಿ ನಾನು. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಇಲ್ಲಿ ಇಸ್ರಾಯೇಲ್ರು ಈಗ ಇವರು ಫ್ರೆಶ್ ಆಗಿ ಹೊರಗಡೆ ಬಂದಿದ್ದಾರೆ. ಈಗ ನಮ್ಮ ಸಾಮ್ಯಲ್ ಕ್ರಿಸ್ಟೋಫರ್ ಅವ್ರು ಹೇಳಿರೋ ರೀತಿನಲ್ಲಿ ಅವ್ರಿಗೆ ಏನು ದೇವರನ್ನ ಈ ವಿಚಾರಗಳು ಸರಿಯಾಗಿ ಗೊತ್ತಿಲ್ಲ. ಸೊ ಒಂದೊಂದಾಗಿ ದೇವರು ತನ್ನ ವಿಚಾರಗಳನ್ನ ತಿಳಿಸ್ತಾ ಇದ್ದಾನೆ. ಹೌದು. ಸೊ ಹಾಗಾಗಿ ಅವರು ಎಡುವಂತದ್ದು ಮನುಷ್ಯನ ಸ್ವಭಾವ. ಅದು ನೀವೆಲ್ಲ ತಿಳಿಸಿದಿರ ಚೆನ್ನಾಗಿ, ಉದಾಹರಣೆಗಳನ್ನ ಕೊಟ್ಟು ತಿಳಿಸಿದ್ರಿ. ಮನುಷ್ಯನ ಸ್ವಭಾವ ಅದು ಎಡು ಬೀಳೋದು. ಆದ್ರೆ ಅದನ್ನ ತಿರುಗಿ ಮಾಡದೇ ಇರತಕ್ಕಂಥದ್ದು ಅದು ಒಂದು
ಆ ಏನು ಮಾಡದೇ ಇರ್ತಕ್ಕಂಥದ್ದು ಒಂದು ಉತ್ತಮವಾದಂತ ಲಕ್ಷಣ ಅದು. ಹೌದು ಆದ್ರೆ ಹೌದು ಆ ಲಕ್ಷಣ ಕಾಣ್ಲಿಲ್ಲ. ಯಾಕಂದ್ರೆ ಈ ಸೈತಾನನು ಕೂಡ ತನ್ನ ಕಾರ್ಯವನ್ನ ಆತನು ಬಹಳ ಪ್ರಬಲವಾಗಿ ನಡೆಸ್ತಾ ಇದ್ದಾನೆ. ಹೌದು ಹೌದು ಹಾಗಾಗಿ ಆ ಸೈತಾನನ ಒಂದು ಶೋಧನೆಗಳಿಗೆ ಅವರು ಒಳಗಾಗ್ಬಿಟ್ರು. ಹಾಗಾಗಿ ಅವರು ಅನೇಕ ಸಾರಿ ಏನೋ ದೇವರ ವಿಚಾರದಲ್ಲಿ, ಸತ್ಯ ದೇವರ ವಿಚಾರದಲ್ಲಿ ಅವರು ನೆನಪಾಗ್ಲಿಲ್ಲ, ಅವ್ರಿಗೆ ನೆನಪಾಗ್ತಾ ಇಲ್ಲ. ಸೊ ಹಾಗಾಗಿ ಇವತ್ತು ನಾವು ಕೂಡ ಏನ್ ತಿಳ್ಕೊಳ್ಬೇಕಂದ್ರೆ, ಈಗ ನಾವು ಅವ್ರು ಮಾಡಿದ್ರು ಅವ್ರಕ್ಕಿಂತ ನಾವಿನ್ನು ಹೆಚ್ಚಲ್ಲ. ಅದೇ ರೀತಿಯಾಗಿ ನಾವು ಕೂಡ ಹಳಗುಂಡಿಗಳಿಗೆ ಬೀಳ್ತಾನೆ ಇರ್ತೀವಿ, ಮಾಡ್ತೇವೆ. ಈಗ ಇದೆಲ್ಲ ಈ ನಾವು ಕೂಡ ಹಾಗೆ ಮಾಡ್ಬಿಡ್ತೇವೆ ಒಂದೊಂದ್ಸಲ. ಕರೆಕ್ಟ್. ಈಗ ನೋಡಿ, ಈ ನಮ್ಮಲ್ಲೇ ಎಷ್ಟೋ ಮಂದಿ ತಗೊಳ್ರಿ, ಎಷ್ಟು ಸಾರಿ ಹೇಳ್ತೀವಿ, ಈ ಯಾವತ್ತಾದ್ರೂ ಒಂದಿನ ಕೆಲವು ಸಮಯದಲ್ಲಿ ಏನಾದ್ರು ತೊಂದರೆ ಇದ್ದಾಗ ಅಷ್ಟೇ ಬಂದು ಕೆಲವು ಸಾರಿ ಪ್ರೇಯರ್ ಮಾಡಿಸ್ಕೋತಾರೆ. ತಪ್ಪಲ್ಲ, ಏನೋ ನಾನು ಏನೋ ಕಠಿಣವಾಗಿ ಅದನ್ನ ಹೇಳ್ತಲ್ಲ, ಆದ್ರೆ ಒಂದು ಒಂದು ತಿದ್ದುಪಾಟುವಿಕೆಗೋಸ್ಕರವಾಗಿ ನಾನು ಹೇಳ್ತಾ ಇದ್ದೇನೆ. ಆಮೇಲೆ ಎಲ್ಲ, ಯಾಕಂದ್ರೆ ಸಭೆಗಳಲ್ಲಿ ನಾವು ಇರುವಾಗ ಎಷ್ಟೋ ಮಂದಿ ಕಷ್ಟಗಳಿಗೋಸ್ಕರ ಬಂದು ಪ್ರೇಯರ್ ಮಾಡಿಸ್ಕೊಳ್ತಿದ್ರು. ಅವ್ರ ಕಷ್ಟ ಎಲ್ಲ ಪರಿಹಾರ ಆದಾಗ ಒಂದ್ಸಾರಿನೂ ಬರ್ತಿರ್ಲಿಲ್ಲ ಅವರು. ಮಕ್ಕಳಿಲ್ದೇ ಇರೋ ಟೈಮಲ್ಲಿ ಪಾಸ್ಟ್ರೆ ನಮ್ಮ ಮನೆಯಲ್ಲಿ ಮಕ್ಕಳಿಲ್ಲ ಅನ್ಕೊಂಡು ಬಂದು ಪ್ರೇಯರ್ ಮಾಡಿಸ್ಕೊಳ್ಳೋರು. ಮಕ್ಕಳಾದ್ಮೇಲೆ ಒಂದಿನನೂ ಅವ್ರು ಕರ್ಕೊಂಡ್ ಬರ್ಲಿಲ್ಲ ಮಕ್ಕಳನ್ನ. ಕೆಲವು ಎಷ್ಟೋ ಉದಾಹರಣೆಗಳಾಗಿದೆ ಅಂತದ್ದು. ಸೊ ಹೀಗಾಗಿ ಗುಣ ಆದ್ಮೇಲೆ ಅವ್ರು ಯಾರು ಬರ್ತಾನೆ ಇರಲಿಲ್ಲ. ಹೌದು ದೇವ್ರೆ, ನಮ್ಗೆ ಗುಣ ಆಗಿದೆಯಪ್ಪ, ನಿನ್ಗೆ ಸ್ತೋತ್ರಪ್ಪ ಅಂತ ಬಂದು ಒಂದ್ ಸಾಕ್ಷಿ ಕೊಟ್ಟಿದ್ರೆ ಎಷ್ಟು ಇನ್ನೊಬ್ಬರ ಭಕ್ತಿ ಅಭಿವೃದ್ಧಿ ಆಗ್ತಿತ್ತಾ? ಮತ್ತೆ ಅವರು ಕೂಡ ಆತ್ಮಿಕವಾಗಿ ಸಂರಕ್ಷಣೆ ಬೆಳೆಯವರು ಖಂಡಿತ. ಸೊ ಆ ಒಂದು ಹಿನ್ನೆಲೆ ಅಥವಾ ಆ ಒಂದು ಮೈಂಡ್ ಸೆಟ್ ಈಗ ನಮ್ಮಲ್ಲೂ ಕೂಡ ಬಂದ್ಬಿಟ್ಟಿದೆ. ಈಗ ನಾವು ಅವ್ರಕ್ಕಿಂತ ಏನ್ ಮೇಲಲ್ಲ, ನಾವು ಕೂಡ ಎಷ್ಟೋ ಸಾರಿ ಬೀಳ್ತಾ ಇದ್ದೀವಿ, ಬೀಳ್ತಾ ಇರ್ತೀವಿ, ಬಿದ್ದು ಹೋಗಿರ್ತೀವಿ. ಹೌದು ಸರ್, ಹೌದು. ವಚನವನ್ನ ನಾನು ಕೊಡ್ತೀನಿ, ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. Chinappa sir, what I would like to suggest is, these are the simple things that the members of the church has to be taught. Because this last Saturday also, when I was sitting and talking with these eminent doctors in that Salisbury Park Memorial Church, and they were also telling the same thing. Many of our people are not taught properly from the Word of God. And that is the reason why they have wrong mindsets. If they are taught properly and guided properly, then we would have a better response ಅಂತ ಹೇಳ್ತಾ ಇದ್ರು. ಇಲ್ಲಿ ಅದಕ್ಕೆ ಒಂದೇ ಒಂದು ಪರಿಹಾರ ಅಂತಂದ್ರೆ ಹೆಜ್ಕೇಲ್ದಲ್ಲಿ ಹೇಳುತ್ತೆ ನೋಡಿ, ದೇವರು ನಿಮ್ಮನ್ನ ಆತನ ಸಮಕ್ಷಮದಲ್ಲಿ ಅಥವಾ ನಿಮ್ಗೆ ಒಳ್ಳೆ ಮನಸ್ಸನ್ನ ಕೊಡ್ತಾನೆ, ಹೃದಯವನ್ನ ಕಲ್ಲಾದ ಹೃದಯವನ್ನ ತೆಗೆದು ನಿಮ್ಗೆ ಮೃದುವಾದ ಹೃದಯವನ್ನ ಕೊಡ್ತಾನೆ. ಆತನೇ ನಿಮ್ಮನ್ನ ಶುದ್ಧಪಡಿಸ್ತಾನೆ, ತನಗೋಸ್ಕರ ತಾನು ನಿಮ್ಮನ್ನ ನಿರ್ದೋಷಗಳನ್ನಾಗಿ ಮಾಡ್ತಾನೆ ಅನ್ನೋ ವಾಕ್ಯಗಳ ಮೇಲೆ ನಾವು ಭರವಸೆ ಇಡಬೇಕು. ನಾವು ಸ್ವತಃ ಅನೇಕ ಸಲ ಬೋಧಕರು ಹೇಳಿದಾಗೆ ಜಾರಿ ಬೀಳುವಂತ ಸ್ವಭಾವ ನಮ್ಮಲ್ಲಿ ಇರ್ತದೆ. ಆದ್ರೆ ದೇವರ ಈ ಸಹಾಯದಿಂದ ನಾವು ಮೇಲ್ಮೇಲೆ ಏರ್ ಬರ್ಬೇಕು, ಅಂದ್ರೆ ಆತ್ಮಿಕವಾದ ರೀತಿಯಲ್ಲಿ ನಾವು ಅಭಿವೃದ್ಧಿಯನ್ನು ಹೊಂದುತ್ತಾ ಬರ್ಬೇಕು. ಅದನ್ನ ದೇವರು ನಮ್ಮಲ್ಲಿ ಆ ಒಂದು ಮಟ್ಟವನ್ನ ತಲುಪಿಸ್ಲಿಕ್ಕೆ ಯಾವಾಗ್ಲೂ ಇರ್ತಾನೆ, ನಮ್ಮ ಜೊತೆಯಾಗಿರ್ತಾನೆ. ನಾವು ಆತನಿಗೆ ಸಹಕರಿಸ್ಬೇಕು. ಸಹಕರಿಸಿದ್ರೆ ಖಂಡಿತವಾಗಿ ನಾವು ನಮ್ಮ ಸ್ವಭಾವದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಪಡ್ಕೊಂಡು ಆತನ ಸಾರೂಪ್ಯಕ್ಕೆ ಬದಲಾಗ್ಬೋದು. ಅದನ್ನೇ ತಾನೇ ದೇವರ ವಾಕ್ಯ ಹೇಳುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು. ಉತ್ತಮವಾದಂತಹ ಪಾಠಕ್ಕಾಗಿ ಹಿರಿಯರಾದಂತಹ ಚಿನ್ನಪ್ಪ ಸಾತ್ವಿಕ್ ಅವರಿಗೂ, ಹಾಗೂ ಉತ್ತಮವಾದಂತಹ ಚರ್ಚೆಗಾಗಿ ಹಿರಿಯರಾದಂತಹ ಸಮಯ ಕೃಷ್ಣಪ್ಪ ಸಾರ್ ಅವರಿಗೂ ಹಾಗೂ ಮಾಸ್ಟರ್ ಚಲಮ ಸಾರ್ ಅವ್ರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಅದ್ಭುತವಾಗಿ ಕರ್ತನು ನಮ್ಮನ್ನು ನಡೆಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗೆ ಕರ್ತನು ನಮ್ಮನ್ನು ಆಶೀರ್ವದಿಸಿ ಮುನ್ನಡೆಸಲಿ. ಈಗ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಬೋಧಕರಾದಂತಹ ಸಾಲಮನ್ ರವರು ಪ್ರಾರ್ಥನೆ ಮಾಡಿ ಅಂತ್ಯಾಶೀರ್ವಾದ ಕೊಡ್ಬೇಕೆಂದು ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಹಂಚಿಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಬೋಧಕರೇ, ನಮಗೆ ಪ್ರಾರ್ಥನೆ ಮಾಡಿ ಮನೆಗೆ. KP ರವಿ ಬಳ್ಳಾರಿ ಅವರ ವಿಜ್ಞಾಪನೆಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಸರ್, ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ಪ್ರೇಯರ್ ಮಾಡಿ. ಬರ್ಕೊಳ್ಳಿಕ್ಕೆ ನನಗೇನು ಇದಿಲ್ಲ, ನಾನು ಬೇರೆ ಕಡೆ ಇದ್ದೀನಿ. ನಾನು ನೆನಪಾದ್ರೆ
ತಪ್ಪಿದ್ರೆ ದಯಮಾಡಿ ಕ್ಷಮಿಸಿ. ಇಲ್ಲ, ನಾವು ಬರ್ಕೊಂಡಿರ್ತೀವಿ. ಯಾರಾದ್ರೂ ಬರ್ಕೊಂಡಿರಿ, ಅವ್ರಿಗೆ ಒಂದು ಜ್ಞಾಪಿಸ್ಬೋದು. ಬರ್ಕೊಡಿ ಯಾರಾದ್ರೂ. ನಮಸ್ಕಾರ ರೀ. ಮಾಲಾ ಹೊಸಮನಿ ಪ್ರೇಯರ್ ಮಾಡ್ರಿ ಸರ್. ಮಾಲಾ ಹೊಸಮನಿ ಅವರು. ಸರ್ ನಮಗೋಸ್ಕರ ಪ್ರೇಯರ್ ಮಾಡಿ ಸರ್, ನಮ್ಮ ಕುಟುಂಬಕ್ಕೋಸ್ಕರ ಪ್ರೇಯರ್ ಮಾಡಿ ಸರ್. ಆಯ್ತಮ್ಮ, ಆಯ್ತು. ಓಕೆ, ಮತ್ತೆ ಪ್ರಾರ್ಥನೆ ಮಾಡೋಣ. ವಜ್ರಮ್ಮ ಮತ್ತು ಇಬ್ಬರು ಹೆಸರು ಹೇಳಿದ್ರು ಅವರು, ವರಲಕ್ಷ್ಮಿ ಅವರು, ಆಮೇಲೆ ಮಾಲಾ ಹೊಸಮನಿ ಅವರು, ಮಾಲಾ ಅವರು, KP ರವಿ ಅವರು. ರವಿ. ಓಕೆ, ನೋಡೋಣ. ಸಾಧ್ಯವಾದ್ರೆ ನಾನು ಮರಿದಿದ್ರೆ ಮಾಡಿ. ಓಕೆ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸಂಪೂರ್ಣನಾಗಿರುವ ನಮ್ಮ ತಂದೆಯಾದ ದೇವರೇ, ಕೃಪೆಯುಳ್ಳ ಕರ್ತನೆ ಸ್ವಾಮಿ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರಗಳಾಗಲಿ. ಈ ಸಂಜೆ ವೇಳೆಯಲ್ಲಿ ಸ್ವಾಮಿ, ನಿನ್ನ ಪ್ರಿಯ ದಾಸರ ಮುಖಾಂತರವಾಗಿ ಇವತ್ತಿನ ಸಭಾಶಾಲೆಯ ಪಾಠಗಳನ್ನ ಕಲೀಲಿಕ್ಕಾಗುವಂತೆ ನೀನು ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ. ಈ ಝೂಮ್ ಮಾಧ್ಯಮದಲ್ಲಿ ಸ್ವಾಮಿ, ಇಂದು ಸುಮಾರು 13 ಕುಟುಂಬಗಳನ್ನ ನಾವು ಈ ಮಾಧ್ಯಮದಲ್ಲಿ ಕಾಣುವಂತವರಾಗಿದ್ದೇವೆ. ಅನೇಕರು ಸೇರ್ಬೇಕಾಗಿತ್ತು. ನಾನಾ ವಿಧವಾದಂತ ತೊಂದರೆಗಳಿಂದಾಗ್ಲಿ ಅಥವಾ ಅವರ ಕೆಲಸ ಕಾರ್ಯಗಳಿಂದಾಗ್ಲಿ ಅವರ ಅನಾನುಕೂಲ ಆಗಿದೆ ಸ್ವಾಮಿ. ಆದ್ರೆ ಅವರು ಕೂಡ ಇನ್ನೊಂದು ಅವರ್ಗೆ ಅವರು ಕೂಡ ಬಂದು ಸೇರ್ಲಿಕ್ಕಾಗುವಂತೆ ನೀನು ಕೃಪೆ ತೋರಿಸು ದೇವರೇ. ಈ ಸಂದರ್ಭದಲ್ಲಿ ಸ್ವಾಮಿ, ವಿಶೇಷವಾಗಿ ಕೆಲವರು ಪ್ರಾರ್ಥನೆಗಳಿಗಾಗಿ ಕೇಳ್ಕೊಂಡಿದ್ದಾರೆ. ಸಹೋದರ KP ರವಿ, ಆತನು ಹಾಕಿಕೊಂಡಿರ್ತಕ್ಕಂಥ ಬ್ಯಾಂಕಿನ ಸಾಲಕ್ಕಾಗಿ ಸ್ವಾಮಿ ನಿನಗೆ ಮೊರೆ ಹೋಗಿರುವಾಗ ಆತನ ಹೃದಯದ ಬಯಕೆಗಳನ್ನ ನೀನು ಪೂರೈಸಿಕೊಡು. ಸಹೋದರಿ ಮಾಲಾ ಹೊಸಮನಿ ಅವರಿಗಾಗಿ ಪ್ರಾರ್ಥನೆ ಸ್ವಾಮಿ, ಅವರ ಆರೋಗ್ಯದ ಸ್ಥಿತಿಗಳನ್ನ ನೀನು ಅಭಿವೃದ್ಧಿಪಡಿಸು. ಹಾಗೂ ಸಹೋದರಿ ವರಲಕ್ಷ್ಮಿ ಅವರಿಗಾಗಿ ಪ್ರಾರ್ಥನೆ ಸ್ವಾಮಿ, ಅವರ ತೊಂದರೆ ಸಮಸ್ಯೆಗಳು ಏನಿದೆ ನಮಗೆ ಗೊತ್ತಿಲ್ಲ ಸ್ವಾಮಿ, ಆದ್ರೆ ಎಲ್ಲವನ್ನು ತಿಳಿದಾತನು ನೀನಾಗಿದ್ದುಕೊಂಡು ಅವರನ್ನ ಸುಕ್ಷೇಮದ ಹಾದಿಯಲ್ಲಿ ಅವ್ರನ್ನ ನಡೆಸಬೇಕಾಗಿ ಪ್ರಾರ್ಥನೆ. ಹಾಗೂ ಸಹೋದರಿ ವಜ್ರಮ್ಮ ಅವ್ರಿಗಾಗಿ ಪ್ರಾರ್ಥನೆ ಸ್ವಾಮಿ, ಅವರ ಕುಟುಂಬದ ಎಲ್ಲಾ ಸಮಸ್ಯೆಗಳನ್ನ ನಿಮ್ಗೆ ತೋಡಿಕೊಂಡಿದ್ದಾರೆ. ನೀನು ಅವರ ನೆರವಾಗಿ ಅವರ ಕಷ್ಟಗಳನ್ನ ಹಾಗೂ ಸಮಸ್ಯೆಗಳನ್ನ ಹೋಗಲಾಡಿಸು. ಹಾಗೂ ಈ ಮಾಧ್ಯಮದಲ್ಲಿ ಸ್ವಾಮಿ ಸೇರಿರುವಂತ ಸಹೋದರಿ ಗ್ರೇಸಿ ಅವರಿಗಾಗಿ ಪ್ರಾರ್ಥನೆ, ಕುಟುಂಬವನ್ನು ಆಶೀರ್ವಾದ ಮಾಡು. ಹಾಗೂ ಹಿರಿಯರಾದಂತ ಹೇಮಲತಾ ಭಕ್ತರಾಜಮ್ಮ ಅವರು ಇದ್ದಾರೆ ಸ್ವಾಮಿ, ಅವರನ್ನ ಮತ್ತು ಅವರ ಯಜಮಾನರನ್ನ ನೀನು ಆಶೀರ್ವದಿಸು. ವೃದ್ಧಾಪ್ಯದಲ್ಲಿ ಸ್ವಾಮಿ, ಮಕ್ಕಳು ಮೊಮ್ಮಕ್ಕಳ ಸಂತೋಷಗಳನ್ನ ಅವರು ಕಾಣುವ ಹಾಗೆ ಅವರ ಮನ ನೇತ್ರಗಳನ್ನ ತೆರೆದು ಅವ್ರಿಗೆ ಕುಟುಂಬದ ಸಹಾಯಕರು ನೀವಾಗಿದ್ದುಕೊಂಡು ಆರೋಗ್ಯ ಆಯುಷ್ಯಗಳನ್ನ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನೀವು ಒದಗಿಸಿಕೊಡಬೇಕಾಗಿ ಪ್ರಾರ್ಥನೆ. ಹಾಗೂ ಸಹೋದರಿ ಸವಿತಾ ಮ್ಯಾಥ್ಯೂ ಅವ್ರಿಗ ಪ್ರಾರ್ಥನೆ ಸ್ವಾಮಿ, ಪ್ರಿಯ ಸಹೋದರಿನ ಆಶೀರ್ವದಿಸು. ಅವರ ಕುಟುಂಬದ ಎಲ್ಲಾ ಸದಸ್ಯರ ಮೇಲೆ ನಿನ್ನ ಕೃಪೆ ಇರಲಿ. ಹಾಗೂ ಕರ್ತನೆ, ಈ ಸಂದರ್ಭದಲ್ಲಿ ಸಹೋದರಿ ರತ್ನ ಅವರಿಗಾಗಿ ಪ್ರಾರ್ಥನೆ. ಅವರ ಕುಟುಂಬದಲ್ಲಿ ನೀನು ಯಾವ್ಯಾವ ಸಮಸ್ಯೆಗಳಿದೆ ನಮಗ್ ಗೊತ್ತಿಲ್ಲ, ಆದ್ರೆ ಒಂದು ಪಕ್ಷ ಅವರು ಸಮೃದ್ಧಿಯ ಹಾದಿಯಲ್ಲಿದ್ದಂತ ಪಕ್ಷದಲ್ಲಿ ಇನ್ನೂ ಹೆಚ್ಚಾದಂತ ಸಮೃದ್ಧಿಯು ಅವರಿಗೆ ಒದಗಿ ಬರುವಂತದ್ದಾಗಿರ್ಲಿ. ಹಾಗೂ ಸಹೋದರ ಅಂತ ಸಾಮಿಲ್ ಕ್ರಿಸ್ಟೋಫರ್ ಅವರಿಗಾಗಿ ಪ್ರಾರ್ಥನೆ ಸ್ವಾಮಿ, ಅವರನ್ನು ಹೆಚ್ಚಾಗಿ ಆಶೀರ್ವದಿಸು, ಅವರ ಸೇವೆಗಳನ್ನ ಆಶೀರ್ವದಿಸು. ಮತ್ತು ಕರ್ತನೆ, ನಿನ್ನ ಸಮಕ್ಷಮದಲ್ಲಿ ನಾವು ಯೋಗ್ಯರೆನಿಸಿಕೊಳ್ಳುವ ಹಾಗೆ ನಮ್ಮನ್ನು ನೀವು ನಡೆಸಿರಿ ಎಂದು ನಾವು ಪ್ರಾರ್ಥಿಸ್ತೇವೆ. ಅನೇಕ ಸಾರಿ ಹಾದಿ ತಪ್ಪಿ ಹೋಗಿದ್ದೇವೆ. ನಿಮ್ಮ ಇಷ್ಟಾನುಸಾರದಲ್ಲಿ ನಾವು ಜೀವಿಸ್ತಿಲ್ಲ ಸ್ವಾಮಿ, ಆದರೆ ನಮ್ಮನ್ನ ನಿನ್ನ ಹಸ್ತದ ಅಡಿಯಲ್ಲಿ ನಾವು ಬೆಳೆದು ನಿನಗೆ ಸಕ್ರಿಯ ಮಕ್ಕಳಾಗಿ ಜೀವಿಸುವಾಗಿ ನಮ್ಮನ್ನು ಕೃಪೆ ತೋರಿಸು ಸ್ವಾಮಿ. ಹಾಗೂ ಹಿರಿಯರಾದಂತ ಯಶವಂತ್ ಅಮ್ಗೋಳ್ ರವರಿಗಾಗಿ ಪ್ರಾರ್ಥನೆ ಸ್ವಾಮಿ, ಅವ್ರಿಗೂ ಉತ್ತಮ ಆರೋಗ್ಯವನ್ನು ಕೊಡು. ಅವರ ಶ್ರೀಮತಿಯವರ ಕಾಲ ನೋವುಗಳನ್ನ ನೀನು ತೆಗೆದು ಹಾಕು, ಒಂದು ಉತ್ತಮವಾದಂತ ಆರೋಗ್ಯವನ್ನು ದಯಪಾಲಿಸಿಕೊಡು. ಹಾಗೂ ಸ್ವಾಮಿ, ಇನ್ನೊಬ್ರು ZD ಅಂತ ಒಬ್ರು ಇದ್ದಾರೆ, ಅವ್ರ ಹೆಸರು ಗೊತ್ತಿಲ್ಲ, ಆದ್ರೆ ಅವರ ಹತ್ತಿರಕ್ಕೆ ಬಂದು ಸ್ವಾಮಿ ಅವರ ಕಷ್ಟಗಳನ್ನು ಹೋಗ್ಲಾಡಿಸು. ಅವರ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನವನ್ನ ನೀನು ಅನುಗ್ರಹಿಸು. ಮೇಲಾಗಿ ಸ್ವಾಮಿ, ಈ ದಿನದ ಪಾಠಗಳನ್ನ ನಡೆಸಿಕೊಟ್ಟಂತ ನಮ್ಮ ಪ್ರಿಯರಾದಂತ ಚಿನ್ನಪ್ಪ ಸಾತ್ವಿಕ್ ಅವರ ಕುಟುಂಬ ಹಾಗೂ ಅವರ ಮಕ್ಕಳು, ಕುಟುಂಬದ ಎಲ್ಲಾ ಸದಸ್ಯರುಗಳ ಮೇಲೆ ನಿನ್ನ ಆಶೀರ್ವಾದವಿರಲಿ ಸ್ವಾಮಿ.
ಉತ್ತಮವಾದ ಜ್ಞಾನವು ನಿನ್ನಿಂದ ಒದಗಿ ಬಂದಿದೆ ಸ್ವಾಮಿ. ಅವುಗಳನ್ನ ನಿನ್ನ ಸೇವೆಯಲ್ಲಿ ನಾವು ಉಪಯೋಗಿಸಿಕೊಂಡು ಅನೇಕರನ್ನ ನಿಮ್ಮ ಪಾದಡಿಗೆ ಗೆಲ್ಲತಕ್ಕಂಥ ಭಾಗ್ಯಗಳನ್ನ ಅನುಕೂಲ ಮಾಡು. ಈ ದಿನದಲ್ಲಿ ಕಲ್ತಿರ್ತಕ್ಕಂಥ ಪಾಠಗಳನ್ನ ಸ್ವಾಮಿ ನಾವು ನೆನಪಿನಲ್ಲಿ ಇಟ್ಟುಕೊಂಡು ಎಂದಿಗೂ ಮರೆಯದ ಹಾಗೆ ಸ್ವಾಮಿ, ನೀವು ನಮಗೆ ಮಾಡಿರುವಂತ ಒಂದೊಂದು ಕ್ಷಣದ ಉಪಕಾರಗಳು ಸ್ವಾಮಿ, ಅದು ನಿನ್ನಿಂದ ಬಂದಿರತಕ್ಕಂಥ ಆಶೀರ್ವಾದದಿಂದ ನಾವು ಭಾವಿಸಿಕೊಂಡಿದ್ದೇವೆ ಸ್ವಾಮಿ. ಅಪ್ಪ ತಂದೆಯೇ, ಇಸ್ರಾಯೇಲರು ಸತ್ಯ ದೇವರನ್ನು ಮರೆತ ಹಾಗೆ ನಾವು ಮರೆಯದೆ ಕರ್ತನೆ ಮರೆಯಲಾರದಂತ ಆ ಶಕ್ತಿಯನ್ನ ನಮ್ಮಲ್ಲಿ ನೀನು ತುಂಬಬೇಕಾಗಿ ಪ್ರಾರ್ಥಿಸ್ತೇವೆ. ಈ ಸಂದರ್ಭದಲ್ಲಿ ಸ್ವಾಮಿ, ಬೋಧಕರಾದಂತ ಎಂ ರಾಜುರವರ್ಗ ಪ್ರಾರ್ಥನೆ, ಅವರ ಕುಟುಂಬ, ಮಕ್ಕಳು, ಮೊಮ್ಮಕ್ಕಳು ಹಾಗೂ ಅವರು ಯೋಜನೆ ಮಾಡಿರ್ತಕ್ಕಂಥ ಈ ಯೋಜನೆಯಲ್ಲಿ ನಿನ್ನ ಸುವಾರ್ತೆಯನ್ನ ಸಾರ್ಲಿಕ್ಕಾಗಿ ಅವರು ಪಣ ತೊಟ್ಟಿರುವಾಗ ಅವ್ರನ್ನ ಬಲಪಡಿಸು, ಕೈಗಳನ್ನ ಬಲಪಡಿಸು, ಹಾಗೂ ಹಣ ಸಂಪನ್ಮೂಲಗಳಲ್ಲಿ ಕೊರತೆಗಳಿಲ್ಲದ ಹಾಗೆ ನೀನು ನಡೆಸು ಕರ್ತನೆ. ಅವ್ರ ಮುಂದೆ ಯೋಜಿಸಿರ್ತಕ್ಕಂಥ ಯೌವನಸ್ಥರ ಕೂಟಕ್ಕಾಗಿ ಪ್ರಾರ್ಥಿಸ್ತೇವೆ ದೇವರೇ. ಗೋವಾದಲ್ಲಿ ನಾವು ಹಮ್ಮಿಕೊಳ್ಳಬೇಕೆಂಬುದಾಗಿ ಅವರು ಯೋಚನೆ ಮಾಡಿದ್ದಾರೆ. ಅದನ್ನ ನಿನ್ನ ಚಿತ್ತವಿದ್ರೆ ಅದನ್ನ ನೆರವೇರಿಸಿಕೊಡ್ರಿ ಎಂದು ನಾವು ಪ್ರಾರ್ಥಿಸ್ತೇವೆ. ನಿಮ್ಮ ಸೇವೆಯಲ್ಲಿ ಸ್ವಾಮಿ ನಮ್ಮನ್ನ ಸಾಧನೆಗಳನ್ನಾಗಿ ಉಪಯೋಗಿಸು ಕರ್ತನೆ. ಒಂದೊಂದ್ಸಾರಿ ನಾವು ತಪ್ಪಿ ಹೋಗುವಂತವರಾಗಿದ್ದೇವೆ. ನಮ್ಮ ಆ ಬಲಹೀನತೆಯಲ್ಲಿ ನಾವು ನಿಮ್ಮನ್ನ ಮರೆಯೋದುಂಟು ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ನಮಗೆ ಬಲ ಶಕ್ತಿಯನ್ನ ಕೊಟ್ಟು ನಾವು ಮರೆಯದ ಹಾಗೆ ನಮ್ಮ ಉತ್ತಮವಾದಂತ ಯೋಚನೆಗಳನ್ನ ಮಾಡಿ ಅನೇಕರನ್ನ ನಿಮ್ಮ ಪಾದಡಿಗೆ ನಮ್ಮ ಸಾಕ್ಷಿಯ ಜೀವಿತದ ಮುಖಾಂತರವಾಗಿ ನಿಮ್ಗೆ ಒಪ್ಪಿಸಿಕೊಳ್ಳಿಕ್ಕಾಗುತ್ತೆ. ನಿಮ್ಮ ಕೃಪೆ ತೋರಿಸು. ಮತ್ತೊಂದು ಆವರ್ತಿ ತಂದೆಯಾದ ದೇವರೇ, ಈ ಕೂಟಗಳನ್ನ ಮುಗಿಸಿಕೊಂಡು ನಮ್ಮ ಆಹಾರಗಳಿಗೆ ನಾವು ಹೋಗಿ ನಂತರ ನಿದ್ರೆ ವ್ಯವಸ್ಥೆಗೆ ಹೋಗುವಾಗ ನಮ್ಮೆಲ್ಲರಿಗೂ ಸುಖಕರವಂತ ನಿದ್ರೆಯನ್ನು ಕೊಡು. ನಿಮ್ಮ ಚಿತ್ರದಂತ ಪಕ್ಷದಲ್ಲಿ ಸ್ವಾಮಿ, ನಾವೆಲ್ಲರೂ ಸಹ ಮತ್ತೊಂದು ಉದಯ ಕಾಲವನ್ನ ಕಾಣುವ ಹಾಗೆ ನಮ್ಮನ್ನೆಲ್ಲರನ್ನು ನಡೆಸಿ ನಿಮ್ಮ ಚಿತ್ತವೇ ನಮ್ಮೆಲ್ಲರೂ ನೆರವೇರುವ ಹಾಗೆ ಮತ್ತೊಂದು ದಿನದ ಅವಕಾಶಕ್ಕಾಗಿ ನಮ್ಮನ್ನೆಲ್ಲರನ್ನು ನಡೆಸಬೇಕಾಗಿ ಕಾರ್ಯಕರ್ತನ ಮುದ್ದು ರಕ್ಷಕನಾದಂತ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಅತ್ಯಂತ ವಿನಯದಿಂದ ತಾಳ್ಮೆಯಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪರಲೋಕದ ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡೋರನ್ನ ನಾವು ಕ್ಷಮಿಸು ಹಾಗೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಟಿನಿಂದ ತಪ್ಪಿಸು. ಯಾಕಂದ್ರೆ ರಾಜ್ಯವು, ಬಲವು, ಮಹಿಮೆ ಸದಾ ಕಾಲ ನಿಮ್ಮದೇ ಸ್ವಾಮಿ. ಆಮೆನ್. ಕರ್ತನ ಆಶೀರ್ವಾದಕ್ಕೆ ಒಪ್ಪಿಸಿಕೊಡೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಝೂಮ್ ಮಾಧ್ಯಮದಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲಾ ಪ್ರಿಯರ ಮೇಲೆಯೂ ನಿನ್ನ ವಿಶೇಷವಂತ ಆಶೀರ್ವಾದವು ನಾಳಿನ ಮುಂಜಾನೆ ಹೊತ್ತಿನಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಹ ಭಾಗಿಗಳಾಗುವಂತ ಭಾಗ್ಯವನ್ನ ನಮ್ಮೆಲ್ಲರಿಗೂ ನಿನ್ನ ಮುದ್ದು ಮಗನಾದಂತ ಯೇಸು ಕ್ರಿಸ್ತನ ಕೃಪೆಯು ಹಾಗೂ ಪವಿತ್ರಾತ್ಮನ ಪ್ರಸನ್ನತೆಯು ಇಂದು ಎಂದೆಂದು ನಮ್ಮೆಲ್ಲರ ಮೇಲೆ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈ ದಿನದಲ್ಲಿ ಬಂದಂತ ಎಲ್ಲಾ ದೇವ ಮಂದಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಉತ್ತಮವಾದಂತ ಸಂದೇಶಕ್ಕಾಗಿ ಸಾತ್ವಿಕ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೂ ವಿಶೇಷ ಗೀತೆಯನ್ನು ಹಾಡಿ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಂತ ಸಹೋದರಿ ಸವಿತಾ ಅವರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಬೋಧಕರಂತ ಸಾಲ್ಮನ್ ರವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಹೀಗೆ ಆಶೀರ್ವಾದ ಮಾಡಲಿ, ಆತ್ಮನ ಬಲದಿಂದ ಅಭಿಷೇಕಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ, ಹಾಗೂ ಈ ರಾತ್ರಿ ನಮ್ಮೆಲ್ಲರನ್ನು ಆಶೀರ್ವದಿಸಿ ಆರೋಗ್ಯ ಸುಕ್ಷೇಮಗಳನ್ನ ದಯಪಾಲಿಸಿ ಸುಖ ನಿದ್ರೆಯನ್ನು ಅನುಗ್ರಹಿಸಿ ಬೆಳಿಗಾಸದಿಂದ ಎದ್ದು ಆತನ ಕೃಪಾ ಸನ್ನಿಧಾನಕ್ಕೆ ಕೂಡಿ ಬರುವ ಹಾಗೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಕರ್ತನ ಕೃಪಾಸ್ತಕ್ಕೆ ನಮ್ಮೆಲ್ಲರನ್ನ ಒಪ್ಪಿಸಿಕೊಡುತ್ತಾ ಎಲ್ಲರಿಗೂ ಕರ್ತನ ಹೆಸರಿನಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ತನ ಕೃಪೆ ನಮ್ಮೆಲ್ಲರ ಮೇಲಿರಲಿ. ಆಮೇಲೆ ಧನ್ಯವಾದ. ಥ್ಯಾಂಕ್ ಯು ಅಂಕಲ್, ಒಳ್ಳೆ ವಾಸನೆ ತಿಳಿಸ್ಕೊಟ್ಟಿದೆ. ಥ್ಯಾಂಕ್ ಯು ಬ್ರದರ್. ದೇವ್ರ ನಮಸ್ತೋತ್ರ ಆಗ್ಲಿ. ಪ್ರಾರ್ಥನೆ